IAS ಮುಖ್ಯ ಪರೀಕ್ಷೆ ಬರೀತಕ್ಕಂತಹ ಕನ್ನಡ ಸಾಹಿತ್ಯ ವಿದ್ಯಾರ್ಥಿಗಳಿಗೆಲ್ಲ ನನ್ನ ನಮಸ್ಕಾರಗಳು. ಆತ್ಮೀಯರೇ, ಕನ್ನಡ ಸಾಹಿತ್ಯದಲ್ಲಿ ನೀವು ಅತಿ ಹೆಚ್ಚು ಅಂಕಗಳನ್ನು ಗೆಲ್ಲಬೇಕು ಅಂತಂದ್ರೆ, ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಬೇಕಂದ್ರೆ ಎರಡೇ ರೂಲ್ಸ್. ಒಂದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅಟ್ಲೀಸ್ಟ್ ಒಂದು 10 years 3 times ಬರೀಬೇಕಾಗುತ್ತೆ. ತದನಂತರದಲ್ಲಿ ಪದಗಳ ಮಿತಿ 10 marks ಅಂದ್ರೆ 122, 20 marks ಅಂದ್ರೆ 240 words. 120 ಪದಗಳಿಗಿಂತ ಯಾವುದೇ ಒಂದೇ ಒಂದು ಪದವನ್ನು ನಿಮ್ಮಿಂದ ಬರೆಯೋಕ್ಕಾಗಲ್ಲ. ಬರೆದವರಿಗೆ ನಾನು ಅವಾರ್ಡ್ ಕೊಡ್ತೀನಿ. ನಾನು ಶಾಂತಪ್ಪ, UPSC ಆಲ್ ಇಂಡಿಯಾ ರ್ಯಾಂಕ್ 644. ನನ್ನ ಜೊತೆಗಿದ್ದಾರೆ ರಾಜೀವ್ ಪಟೇಲ್ ಸರ್. ಆಲ್ಮೋಸ್ಟ್ ಒಂದು ದಶಕದ ಅನುಭವ. ಅವರ ಒಂದು ಅನುಭವ, ನನ್ನ ಒಂದಿಷ್ಟು ಜ್ಞಾನ, ಅಪ್ರೋಚು, ಇವೆರಡರ ಸಮಾಗಮದಿಂದ ಈ ಒಂದು ಕನ್ನಡ ಸಾಹಿತ್ಯದ ಒಂದು ಟೆಸ್ಟ್ ಸೀರೀಸ್ ಅನ್ನು ಆರಂಭ ಮಾಡ್ತಾ ಇದೀವಿ. ಈಗ ಸರ್ ಒಂದೆರಡು ಮಾತುಗಳನ್ನ ಆಡ್ತಾರೆ, ನಂತರ ನೇರವಾಗಿ ನಾವು ಪ್ರಶ್ನೆಗಳ ಬಗ್ಗೆ ಹೋಗೋಣ. ಕನ್ನಡ ಸಾಹಿತ್ಯದಲ್ಲಿ ಖಂಡಿತವಾಗೂ ಮೊದಲನೇ ಮತ್ತು ಎರಡನೇ ಎರಡೂ ಪತ್ರಿಕೆಗೆ ತುಂಬಾ ಉತ್ತಮವಾದ ಅಂಕಗಳನ್ನು ಪಡ್ಕೊಳ್ಬೇಕು ಅಂದ್ರೆ ಗುಣಮಟ್ಟವಾದ, ಸ್ಫುಟವಾದ ಮತ್ತು ನಿಖರವಾದಂತಹ ಉತ್ತರವನ್ನು ನಾವು ಬರಿಬೇಕಾಗತ್ತೆ. ಸೊ ಆದಷ್ಟು ನಾವು ಹೆಚ್ಚು ವಿಮರ್ಶೆಗೆ ಆದ್ಯತೆಯನ್ನ ಕೊಟ್ಟು, ಸೊ ಇಲ್ಲಿ 3 ಪ್ಯಾಟರ್ನ್ ಅಲ್ಲಿ ನಾವು ಉತ್ತರವನ್ನು ಬರಿಬೇಕಾಗತ್ತೆ. 33% ನಾವು ಟೆಕ್ಸ್ಟ್ ಫಾರ್ಮೆಟ್ ಅನ್ನ ಬರಿಬೇಕಾಗತ್ತೆ. ಅಂದ್ರೆ ಆ ಪಠ್ಯ ಪುಸ್ತಕದಲ್ಲಿ ಏನಿರುತ್ತೋ ಆ ಒಂದು ರೀತಿಯಲ್ಲಿ ಬರಿಬೇಕು. ಇನ್ನೂ ಒಂದು 33% ಉತ್ತರವನ್ನ ವಿಮರ್ಶೆಗೆ ಹೆಚ್ಚು ಆದ್ಯತೆಯನ್ನ ಕೊಡಬೇಕು. ಇನ್ನೂ ಒಂದು 33% ಉತ್ತರವನ್ನ ಕಂಟೆಂಟ್ ಅಥವಾ ಕತೆ ಅಥವಾ ಸಾರಾಂಶ ಏನಿದೆಯಲ್ಲ ಅದಕ್ಕೆ ಹೆಚ್ಚು ಆದ್ಯತೆಯನ್ನ ನಾವು ಕೊಡಬೇಕಾಗತ್ತೆ. ಸೊ ಈ ರೀತಿಯಾಗಿ ನಾವು ಕನ್ನಡದ ಉತ್ತರವನ್ನು ಬರೆದ್ರೆ ಖಂಡಿತವಾಗೂ ಅತ್ಯಂತ ಉತ್ತಮ ಅಂಕಗಳನ್ನ ನಾವು ಪಡಿಬಹುದು. ಸೊ ಈಗ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ನಿಖರವಾಗಿ ಸ್ಪಷ್ಟಪಡಿಸಿದಂತಹ ಪದಗಳ ಮಿತಿಯಲ್ಲಿ ಸೊ ಬರೆಯೋದು ಹೇಗೆ ಅಂತಕ್ಕಂಥದ್ದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇವೆ. ನೋಡಿ, ಇಲ್ಲಿ ಕ್ವಶನ್ ಇದೆ. ಕುಮಾರವ್ಯಾಸನ ತಿಳಿಯ ಹೇಳಿವೆ ಕೃಷ್ಣ ಕಥೆಯನ್ನು ಎಳೆಯ ಜಾಣರು ಮೆಚ್ಚುವಂತೆ ಎಂಬ ಮಾತನ್ನು ವಿವರಿಸಿ 2024. ಫಾರ್ ಅಸ್ ಐ ಹ್ಯಾವ್ ಟೋಲ್ಡ್ ಯು ಮೆನಿ ಟೈಮ್ಸ್, UPSC is a institution and question paper is a material. ಸೊ ನೀವು UPSC ನಮ್ದು ಯಾವುದು ಪಂಥ ಅಲ್ಲ, ನಮ್ದು UPSC is a ಪಂಥ. ಟೆಸ್ಟ್ ಸೀರೀಸ್ ಅಲ್ಲಿ ಬಂದ್ರೆ ನಮ್ಮಿಂದ ಒಂದೇ ಒಂದು ಕ್ವಶನ್ ನಿಮಗೆ ಸಿಗಲ್ಲ. ನಮಗೆ ಸಿಗ್ತಕ್ಕಂಥದ್ದು ಓನ್ಲಿ UPSC ಕ್ವಶನ್ಸ್. ನಾವು ಫ್ರಮ್ ದಿ ಲಾಸ್ಟ್ 20-30 years ಕ್ವಶನ್ ಪೇಪರ್ ಕೊಡ್ತೀವಿ, ಅದನ್ನೇ ಬರೀಬೇಕು. ಇದು ಇಲ್ಲಿ ಮೊದಲ ತತ್ವನ ರೂಲ್ಸ್ ನಂಬರ್ 1 ಬರ್ಕೊಳ್ಳಿ. ರೂಲ್ ನಂಬರ್ 1 ಏನು? ಕಂಠಪಾಠ. ನೀವು ಕಂಠಪಾಠ ಹಾಕದ ಹೊರತು ನಾವು ಅನಾಲಿಸಿಸ್ ಮಾಡಿ ಬರಿತೀನಿ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಒಲಿದವರನ್ನು ಜೀವಿಸುವ ಬಲಹು ಮುರಮಂತನಿಗೆ ಅಂತ ಬರುತ್ತೆ. ಸೊ ನೀವು ಅಲ್ಲೇನ್ ಮಾಡಬೇಕು, ಹಳೆಗನ್ನಡ ಕೋಟ್ಸ್ ಇರ್ಬೋದು ಅಥವಾ ನಮಗೆ ಒಡಲಾಳದ ಕೋಟ್ಸ್ ಇರ್ಬೋದು, ಯಾವುದೇ ಒಂದು ಕೋಟ್ಗಳನ್ನು ಕಂಠಪಾಠ ಹಾಕ್ಬೇಕು. ಕಂಠಪಾಠ ಹಾಕಿದಾಗ ಒಂದು ಲಾಭ ಏನಿದೆ ಅಂತಂದ್ರೆ ಕಾನ್ಫಿಡೆನ್ಸ್ ಅಂಡ್ ಸ್ಪೀಡ್ ಎರಡೂ ಜಾಸ್ತಿ ಆಗುತ್ತೆ. ಕಾನ್ಫಿಡೆನ್ಸ್ ಅಂಡ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಈಗ ಬನ್ನಿ 2024 ಪ್ರಶ್ನೆ. ಇದು 10 ಅಂಕ. ಆಲ್ವೇಸ್ ವಾಟ್ ಐ ಕೌಂಟ್ಸ್ ಇಸ್ 10 marks, 20 marks. ಓಕೆ, ಸೊ ನೋಡಿ ನಮಗೆ ಏನ್ ಕೌಂಟ್ ಆಗುತ್ತೆ ಅಂತಂದ್ರೆ ಫಾರ್ ಹೌ ಮೆನಿ ಮಾರ್ಕ್ಸ್ ಇಟ್ ಇಸ್ ಅಪಿಯರ್ಡ್. ಓಕೆ, 10 marks ಅಲ್ಲಿ ಅಪಿಯರ್ಡ್ ಆಗಿದೆ. ಓಕೆ, ನನಗೆ 10 marks ಅಂತಂದ್ರೆ 120 ಪದಗಳು. 125 ಪದಗಳನ್ನ ಯಾರೇ ಬರೆದ್ರು ಅವರಿಗೆ ಒಂದು ನನ್ನ ಕಡೆಯಿಂದ ಅವಾರ್ಡ್ ಕೊಡ್ತೀನಿ. ಓಕೆ, ಸೊ 120 ಪದಗಳಲ್ಲಿ ನೀನು ಮಾತಾಡಬೇಕು ಹೊರತು ಕುಮಾರವ್ಯಾಸನ ಕೃಷ್ಣ ಅಂದ್ರೆ 3 ದಿವಸ ಮಾತಾಡಬಹುದು. ನನಗೆ 3 ದಿವಸದಲ್ಲಿ ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ, 120 ಪದಗಳಲ್ಲಿ ಮಾತಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಲೈಕ್ ದಿಸ್. ಓಕೆ, ಫೈನ್, ಬನ್ನಿ. ಕಲಿಯದವರಿಗೆ ಕಾಮಧೇನುವಿನಂತೆ ಕಂಡು ಬರುವ ಕುಮಾರವ್ಯಾಸನ ಕರ್ನಾಟ ಭರತ ಕಥಾಮಂಜರಿ ಭಗವದ್ವಿಲಾಸದ ಭೂಮಿಕೆಯಾಗಿದೆ. ಇಲ್ಲಿ ಕೃಷ್ಣನೇ ಕಾರಕ, ಪೂರಕ, ಚೋದಕ ಮತ್ತು ತಾರಕ. ನೋಡಿ, ಇಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡಬಹುದು ಅಂತಂದ್ರೆ, ನಾನು ಯಾವ ಪಾಯಿಂಟ್ಸ್ ಹೇಳ್ತೀನಿ ಅಂತಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಟ್ರೊಡಕ್ಷನ್ ಮ್ಯಾಕ್ಸಿಮಮ್ ಕಂಠಪಾಠ ಹಾಕೊಂಡು ಹೋಗ್ಬಿಡಿ. ರೂಲ್ ನಂಬರ್ 2, 95% ಕ್ವಶನ್ಸ್ ರಿಪೀಟ್ ಆಗುತ್ತೆ. ರಿಪೀಟ್ ಆಗೋ ಕ್ವಶನ್ಸ್ಗೆ ನೀವ್ ಯಾಕಪ್ಪ ಅನಾಲಿಸಿಸ್ ಮಾಡಿದ್ರೆ ಅದಕ್ಕಂತ ಆನ್ಸರ್ಸ್ ಅನ್ನ ಕಂಠಪಾಠ ಹಾಕು ಎಕ್ಸಾಮ್ ಅಲ್ಲಿ ಹೋಗಿ ಬರಿತಾ ಇರ್ತಕ್ಕಂಥ ಕೆಲಸ ಮಾಡಬೇಕು. ಕಲಿಯದವರಿಗೆ ಕಾಮಧೇನು ನೋಡಿ, ರೈಮಿಂಗ್ಸ್ ಅಲ್ಲಿ ಇರಬೇಕು. ಓಕೆನಾ? ಓಕೆ, ಕಲಿಯದವರಿಗೆ ಕಾಮಧೇನು ಅಂತ ಕಂಡು ಬರುವ ಕುಮಾರವ್ಯಾಸನ ಕರ್ನಾಟ ಭರತ ಕಥಾಮಂಜರಿ ಭಗವದ್ವಿಲಾಸದ ಭೂಮಿಕೆಯಾಗಿದೆ. ಇಲ್ಲಿ ಕೃಷ್ಣನೇ ಕಾರಕ, ಪೂರಕ, ಚೋದಕ ಮತ್ತು ತಾರಕ. ಸೊ ಯು ಹ್ಯಾವ್ ಟು ಡೂ ದಿಸ್ ಟೈಪ್ ಆಫ್ ರೈಮಿಂಗ್ಸ್. 10 ಮಾರ್ಕರ್ಗೆ ಯಾವುದೇ ಕಾರಣಕ್ಕೂ 2 ರಿಂದ 2.5 ಲೈನ್, ಮ್ಯಾಕ್ಸಿಮಮ್ 3 ಲೈನ್ ಬರಿಬೇಕು. 4 ಲೈನ್ ಬರಿಬಾರ್ದು. ಇಲ್ಲಿ ನಾವು 4 ಲೈನ್ ಬರ್ದೀವಿ, ಜಸ್ಟ್ ಕಂಟೆಂಟ್ ಕೊಡೋಣ ಅಂತೇಳಿ. 2.5 ರಿಂದ 3 ಲೈನ್ಗಿಂತ ಇಂಟ್ರೊಡಕ್ಷನ್ ಬರೀಬೇಡಿ. ಇಂಟ್ರೊಡಕ್ಷನ್ಗೆ ಕೇವಲ 0.5 to 1 marks ಅಷ್ಟೇನೆ. ಅಲ್ಲಿ ತಮ್ಮ ಪ್ರತಿಭಾ ವಿಲಾಸವನ್ನ ಪ್ರದರ್ಶಿಸಬೇಡ. ಕಂಟೆಂಟಿಗೆ ಬನ್ನಿ. ಇದೆಲ್ಲ ಏನ್ ಗೊತ್ತಾ, ಎಕ್ಸ್ಟ್ರಾ ಸ್ನಾಕ್ಸ್ ಇದ್ದಂಗೆ. ರಿಯಲ್ ಫುಲ್ ಮೀಲ್ಸ್ ಇಲ್ಲಿ ಸ್ಟಾರ್ಟ್ ಆಗಬೇಕು. ಓಕೆ ನೋಡಿ, ಅಂಡರ್ಲೈನ್ ಮಾಡ್ಬೇಕು ನೀವು. ಏನು ಅಂಡರ್ಲೈನು? ವೀರನಾರಾಯಣನೇ ಕವಿ, ಲಿಪಿಕಾರ ಕುಮಾರವ್ಯಾಸ ಎನ್ನುವ ಮಾತಿನಲ್ಲಿ ಕವಿಯ ಆರ್ತಭಕ್ತಿ ಪ್ರಕಟಗೊಂಡಿದೆ. ವರ್ಡ್ ಆರ್ತಭಕ್ತಿ. ಯು ಹ್ಯಾವ್ ಟು ಪುಟ್ ಟೆಕ್ನಿಕಲ್ ವರ್ಡ್ಸ್.
ಯು ಹ್ಯಾವ್ ಟು ಪುಟ್ ಟೆಕ್ನಿಕಲ್ ವರ್ಡ್ಸ್ ಎಷ್ಟು ಹಾಕ್ತಿರೋ, ತದನಂತರದಲ್ಲಿ ಟೆಕ್ಸ್ಟ್ ವರ್ಡ್ ಎಷ್ಟು ಹಾಕ್ತಿರೋ ಅಷ್ಟು ನಿಮ್ಗೆ ಮಾರ್ಕ್ಸ್ ಬರುತ್ತೆ. ಕಥೆ ಏನು ಹೇಳ್ತಕ್ಕಂಥದ್ದಲ್ಲ. ಇಲ್ಲಿ ಇಂಥ ವರ್ಡ್ಸ್ ತಂದಿರ ಅಂದ್ರೆ ಏನು ಅರ್ಥ ಆಗುತ್ತೆ ಅಂತಂದ್ರೆ ನೀವು ಮೂಲ ಪಠ್ಯವನ್ನ ಓದಿ ಕಂಠಪಟ ಹಾಕೊಂಡು ಬಂದಿದ್ದೀರಿ ಅಂತ ಅರ್ಥ. ಓಕೆ, ಜೊತೆಗೆ ವಿನಮ್ರತೆ ಸಹ ಅಭಿವ್ಯಕ್ತಿಗೊಂಡಿದೆ. ನರನಾಟಕವ ತಾನೇ ನಟಿಸಿ ತೋರಿದನು. ಇದು ಅಲ್ಲೇ ನರನಾಟಕವ ತಾನೇ ನಟಿಸಿ ತೋರಿದನು ಎಂದು ಕವಿ ಹೇಳುತ್ತಾನೆ. ಒಂದು ಪ್ಯಾರಾ ಕ್ಲೋಸ್. ಕೃಷ್ಣ ಇಲ್ಲಿ ಕೇವಲ ಪಾತ್ರಧಾರಿಯಲ್ಲ, ಬದಲಿಗೆ ಪಾತ್ರಧಾರಿಯಾದ ಸೂತ್ರಧಾರಿ. ಅಂಡರ್ಲೈನ್. ಇಲ್ಲಿ ಕೃಷ್ಣ ಕೇವಲ ಪಾತ್ರಧಾರಿಯಲ್ಲ, ಬದಲಿಗೆ ಪಾತ್ರಧಾರಿಯಾದ ಸೂತ್ರಧಾರಿ ವರ್ಡ್. ಸೊ ಒಂದು ನಾನು ಡೈಮೆನ್ಷನ್ ಕೊಟ್ಟೆ. ದೆನ್ ನೀವು ನೋಡಿ, ದಿಸ್ ಇಸ್ ಕಾಲ್ಡ್ ಡಿಸಿಪ್ಲಿನ್ ಅಂತಾರೆ. KS IAS ಮುಖ್ಯ ಪರೀಕ್ಷೆ ಬರೀಬೇಕಾದ್ರೆ ಡಿಸಿಪ್ಲಿನ್, ಡೆಕೋರಮ್, ಡಿಗ್ನಿಟಿ ಅಂಡ್ ಕಂಟೆಂಟ್ ಎಲ್ಲ ಕೌಂಟ್ ಆಗುತ್ತೆ. ಒಂದು ಪ್ಯಾರ ಆದ್ಮೇಲೆ ಮತ್ತೊಂದು ಪ್ಯಾರ ಸ್ಟಾರ್ಟ್ ಮಾಡ್ಕೋಬೇಕು. ಫುಲ್ ಪೇಜ್ ಬರ್ಕೊಂಡ್ರೆ ಯು ಆರ್ ನಾಟ್ ಮೇಂಟೈನಿಂಗ್ ಡಿಸಿಪ್ಲಿನ್. ಓಕೆನಾ? ನಾವೀಗ ಊಟ ಮಾಡ್ಬೇಕಾದ್ರೆ ನೋಡಿ ಡಿಸಿಪ್ಲಿನ್ ಇರುತ್ತೆ. ಫಸ್ಟ್ ಸಾಲಡ್ಡು, ಸ್ನ್ಯಾಕ್ಸು, ಫುಲ್ ಮೀಲ್ಸ್, ಲಾಸ್ಟಿಗೆ ಮಜ್ಜಿಗೆ, ಐಸ್ ಕ್ರೀಮ್. ಅದಕ್ಕೊಂದು ಫಸ್ಟ್ಗೆ ಯಾರಾದ್ರೂ ಐಸ್ ಕ್ರೀಮ್ ತಿಂತವ್ರ ಊಟ ಮಾಡ್ಬೇಕಾದ್ರೆ? ಇಲ್ಲ. ಅದೇ ತರ ದಟ್ ಈಸ್ ಕಾಲ್ಡ್ ಡಿಸಿಪ್ಲಿನ್. ಸರ್ ಎಲ್ಲವೂ ಹೊಟ್ಟೆ ಒಳಗೆ ಹೋಗುತ್ತಲ್ಲ ಅಂತ ಅನ್ಬೋದು. ನೋ, ದೇರ್ ಈಸ್ ಎ ಪ್ರೊಸೀಜರ್, ದೇರ್ ಈಸ್ ಎ ಪ್ರೋಟೋಕಾಲ್. You have to follow that protocol. Only content cannot save you. Okay, protocol follow ಮಾಡಬೇಕು. ಓಕೆ, ಕೃಷ್ಣವನನ್ನು ಕೈತವದ ಶಿಕ್ಷಾಗುರು ಎಂದು ಕರೆದಿದ್ದಾನೆ. ಅಂದರೆ ಮಾಸ್ಟರ್ ಆಫ್ ಚೀಟಿಂಗ್. ನೋಡಿ ವರ್ಡ್, ಯು ಕ್ಯಾನ್ ಯೂಸ್ ಇಂಗ್ಲಿಷ್ ವರ್ಡ್ಸ್ ಅಪ್ರಾಪ್ರಿಯೇಟ್ಲಿ. ಇದನ್ನ ಕನ್ನಡದಲ್ಲಿ ಬರೆದ್ರೆ ಅದರ ಸ್ವಾದ, ಅದರ ರಸಾನುಭವ ಹಾಳಾಗೋಗುತ್ತೆ. ಓಕೆ, ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಇಂಗ್ಲಿಷು ಅಲ್ಲಲ್ಲಿ ನಾವು ಬಳಸಿದ್ರೆ ತಪ್ಪಿಲ್ಲ, ಅಲ್ಲಲ್ಲಿ ಬಳಸಿದ್ರೆ ತಪ್ಪಿಲ್ಲ. ನೋಡಿ, ಕರ್ಣ ಅರ್ಜುನರ ಯುದ್ಧ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು ಕೃಷ್ಣ ಏನ್ ಮಾಡ್ತಾನೆ? ಚೀಟಿಂಗು. ಓಕೆನಾ? ಅಲ್ಲಿ ಅರ್ಜುನನಿಗೆ ಮೋಹದ ಜ್ವರ ಬರೆಸೋನವನೇ, ತದನಂತರ ಅರ್ಜುನ ಕೂಡ ಬಾಣವನ್ನು ಪ್ರಯೋಗ ಮಾಡಿಸೋನವನೇ, ತದನಂತರದಲ್ಲಿ ಕರ್ಣನ ಬಳಿ ಹೋಗಿ ವಿಪ್ರವೇಶಧಾರಿಯಾಗಿ ಅವನಿಗೆ ಮುಕ್ತಿ ಕೊಡುವನು ಅವನೇ. ಸೊ ಕಾಯುವವನವನೇ, ಕೊಲ್ಲುವವನೇ. ದಟ್ ಈಸ್ ಕಾಲ್ಡ್. ಸೊ ಈ ವಿಲ್ ಡೂ ವಾಟ್ ಎವರ್ ದಿ ಚೀಟಿಂಗ್ ಇಸ್ ಪಾಸಿಬಲ್. ರಾಜಕಾರಣಿ. ಅದಕ್ಕೆ ಕಿರಂ ನಾಗರಾಜ್ ಹೇಳ್ತಾರೆ ಇಟ್ ಈಸ್ ಎ ಪೊಲಿಟಿಕಲ್ ಟೆಕ್ಸ್ಟ್ ಅಂತ ಹೇಳ್ತಾರೆ. ಕಿರಂ ನಾಗರಾಜ್ ಪೊಲಿಟಿಕಲ್ ಟೆಕ್ಸ್ಟ್. ಓಕೆ, ಇದು ಬೇರೆ ಕೇವಲ ಮಹಾಭಾರತ ಅಲ್ಲ, ಇದೊಂದು ಪೊಲಿಟಿಕಲ್ ಟೆಕ್ಸ್ಟ್ ಅಂತ ಹೇಳ್ತಾರೆ. ಕರ್ಣಾರ್ಜುನ ಯುದ್ಧ ಸಂದರ್ಭದಲ್ಲಿ ಭೀಷ್ಮನನ್ನು ಮತ್ತು ದ್ರೋಣರನ್ನು ಹಿಂದೆ ಸರಿಸುವ ಸಂದರ್ಭದಲ್ಲಿ ಈ ಕೈತವ ಸ್ಪಷ್ಟವಾಗಿ ಪ್ರಕಟಗೊಂಡಿದೆ. ದ್ರೋಣಾಚಾರ್ಯರು ಹೇಳ್ತಾರೆ ಮಗ ಸತ್ತೋದ ಅಂತ ಹೇಳಿ ಅವರಿಗೆ ಒಂದು ಸುಳ್ಳನ್ನು ಹೇಳಿಸಿ ಧರ್ಮರಾಯನು ಕೂಡ ಅವರ ಯುದ್ಧದಿಂದ ಹಿಂದೆ ಹೋಗಂಗೆ ಮಾಡ್ತಾನೆ. ದಿಸ್ ಈಸ್ ಕಾಲ್ಡ್ ಚೀಟಿಂಗ್, ಕೈತವದ ಶಿಕ್ಷಾಗುರು. ಹೀಗೆ ಒಂದೊಂದು ಪ್ಯಾರಾದಲ್ಲಿ ಒಂದೊಂದು ಡೈಮೆನ್ಷನ್ ಹಾಕಿ ಕೊಟ್ಕೊಂತ ಹೋಗ್ಬೇಕಾಗುತ್ತೆ. ಈಗ ಎಕ್ಸ್ಟ್ರಾ 2 ಪಾಯಿಂಟ್ಸ್ ಅನ್ನ ಸರ್ ಹೇಳ್ತಾರೆ. ನೋಡಿ, ಕನ್ನಡ ಸಾಹಿತ್ಯ ಲೋಕ ಮತ್ತು ಭಾರತದ ಸಾಹಿತ್ಯ ಲೋಕ ಮಹಾಭಾರತದ ಕಥೆಯನ್ನ ಅನೇಕ ರೀತಿಯಿಂದ ಪಡ್ಕೊಂಡಿದೆ. ಉದಾಹರಣೆಗೆ ವ್ಯಾಸರು ಮಹಾಭಾರತವನ್ನ ಸಂಸ್ಕೃತದಲ್ಲಿ ಬರೆದದ್ದನ್ನೇ ಆದಿಯನ್ನಾಗಿ ಮಾಡಿಕೊಂಡು ಕನ್ನಡದಲ್ಲಿ ಅನೇಕ ಜನ ಮಹಾಭಾರತದ ಕಥೆಯನ್ನು ಬರೆದಿದ್ದಾರೆ. ಅದರಲ್ಲಿ ಪಂಪನ ಕೃಷ್ಣನ ಬಗ್ಗೆ ಆಗಲಿ ಅಥವಾ ಕುಮಾರವ್ಯಾಸನ ಕೃಷ್ಣ, ನೋಡಿ ಹೋಲಿಕೆಯನ್ನ ನಾವು ಒಂದು ಲೈನು ತರಬಹುದು. ಪಂಪನ ಕೃಷ್ಣ, ಸೊ ಅಲ್ಲಿ ಅವನು ಪ್ರಕಟ ಮಾಡಿರುವಂಥ ರೀತಿ ಏನಿದೆ ನೋಡಿ, ಅವನಿಗದು ಅಲ್ಲಿ ಅರ್ಜುನನ ಕಥೆಯನ್ನ ಅವನು ಹೇಳಕೊಟ್ಟಿರ್ತಕ್ಕಂಥದ್ದು. ಆದರೆ ಇಲ್ಲಿ ಕುಮಾರವ್ಯಾಸನಿಗೆ ಶ್ರೀಕೃಷ್ಣನೇ ಎಲ್ಲವೂ ಕೂಡ, ಅಂದ್ರೆ ಕಥೆಯ ಕೇಂದ್ರದ ಬಿಂದು ಅಥವಾ ಇಡೀ ಕರ್ನಾಟಕ ಭಾರತ ಕಥಾಮಂಜರಿಯ ಪ್ರಮುಖವಾದಂಥ ಎಪಿಸೆಂಟರ್ ಅಥವಾ ಕೇಂದ್ರ ಅಂತ ಯಾರನ್ನ ಕರಿತೀವಿ ಅಂದ್ರೆ ಅದು ಶ್ರೀಕೃಷ್ಣನ ನಾವು ಕರಿತೀವಿ. ಸೊ ಯಾಕೆ ಅಂತಂದ್ರೆ ರನ್ನ ಗದಾ ಯುದ್ಧವನ್ನ ಬರೀತಾನೆ, ಅದು ಕೂಡ ವ್ಯಾಸರ ಮಹಾಭಾರತದ ಮತ್ತೊಂದು ಕಥೆನೆ. ಸೊ ಹಾಗಾಗಿ ಇದು ವ್ಯಾಸರ ಮಹಾಭಾರತದ ಮತ್ತೊಂದು ಕಥೆಯನ್ನಾಗಿ ಬರೆಯೋದ್ರಿಂದ ನಾವು ಪಂಪನ ಕೃಷ್ಣನನ್ನ ಮತ್ತೊಂದು ಕುಮಾರವ್ಯಾಸನ ಕೃಷ್ಣನನ್ನ ನಾವಿಲ್ಲಿ ನೆನೆಸ್ಕೊಳ್ಬಹುದು. ನಾನು ಆಗ್ಲೇ ಹೇಳಿದೆ ವಿಮರ್ಶೆಯ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಈ ಏನು ಕುಮಾರವ್ಯಾಸನ ಬಗ್ಗೆ ಆಳವಾದಂಥ ವಿಮರ್ಶೆಯನ್ನು ಮಾಡಿರೋದು ಕೀರ್ತಿನಾಥ ಕುರ್ತಕೋಟಿಯವರು. ಆ ಕೀರ್ತಿನಾಥ ಕುರ್ತಕೋಟಿಯವರ ಒಂದು ಕೋಟ್ಗಳನ್ನು ನಾವಿಲ್ಲಿ ಮೆನ್ಷನ್ ಮಾಡ್ಬೋದು. ಮತ್ತು ತೋರಣ ನಾಂದಿ ಮುನ್ನುಡಿ, ಪ್ರತಿಯೊಂದು UPSC ನಲ್ಲಿ ಕನ್ನಡ ಟೆಕ್ಸ್ಟ್ ಅನ್ನು ಇಟ್ಟಿರೋದ್ರಲ್ಲಿ ಮುನ್ನುಡಿಯನ್ನ ಅದ್ಭುತವಾಗಿ ಓದಬೇಕು. ಅಲ್ಲೇ ನಿಮಗೆ ಅಪಾರವಾದಂತಹ ಅಂಶಗಳು ಸಿಗ್ತಾ ಹೋಗುತ್ತೆ. ಉದಾಹರಣೆಗೆ ಕುಮಾರವ್ಯಾಸನ ಈ ಒಂದು ಇಟ್ಟಿರುವ ಕರ್ಣಪರ್ವದ ಪಠ್ಯದ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ತೋರಣ ನಾಂದಿಯನ್ನು ಕುವೆಂಪು ಅವರು ಮತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಸಂಪಾದಿಸಿರ್ತಾರೆ. ಸುಮಾರು 40-50 ಪೇಜು ತೋರಣ ನಾಂದಿ ಇದೆ. ಅಲ್ಲಿ ಅತ್ಯದ್ಭುತವಾದಂಥ ಅಂಶಗಳು ಸಿಗುತ್ತೆ. ಅದನ್ನ ನಾವು ಇಲ್ಲಿ ಬರೆಯೋದ್ರಿಂದ ಖಂಡಿತವಾಗಿ ಉತ್ತಮವಾದ ಅಂಕಗಳನ್ನು ನಾವು ಪಡಿಬಹುದು. ನೋಡಿ, ನೆಕ್ಸ್ಟ್ ಹೇಗೆ ಒಂದೊಂದು ಮಾರ್ಕ್ಸ್ನ ಸಹ ನಾವು ಪಡ್ಕೊಳ್ಬೇಕಂದ್ರೆ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಟೆಕ್ನಿಕ್ಸ್ ಸರ್ ಹೇಳಿದಾಗೆ ದಿಸ್ ತೌಲನಿಕ ಅಧ್ಯಯನ ತುಂಬ ಕೌಂಟ್ ಆಗೋದಂದ್ರೆ ತೌಲನಿಕ ಅಧ್ಯಯನ. ನೀವು ಕನ್ನಡ ಲಿಟ್ರೇಚರ್ ಅಲ್ಲಿ 280 ಮೇಲೆ ತೆಗಿಬೇಕು ಅಂತಂದ್ರೆ ನೀವು ಅಗೇನ್ ತಿಳ್ಕಾಡ್ಬೇಕಾಗುತ್ತೆ. ಓಕೆ, ತುಂಬಾ ಕಷ್ಟ ಇದೆ. ಸೊ ತೌಲನಿಕ ಅಧ್ಯಯನದಿಂದ ಎಕ್ಸ್ಟ್ರಾ 1 ಮಾರ್ಕ್ಸ್ ಎಡ್ಸ್ ಬರುತ್ತೆ. ಸೊ ಹೀಗೆ ಕೆಲವೊಂದು ಈಗ ಫಾರ್ ಎಕ್ಸಾಂಪಲ್ ಹೇಗೆಪ್ಪ ಅಂತಂದ್ರೆ ಕುಮಾರವ್ಯಾಸನ ಭಾರತ ಕೃಷ್ಣಮಯವಾದರೆ ಹರಿಹರನ ನಂಬಿ ಎಣನ ರಗಳೆ
ಶಿವಮಯವಾಗಿದೆ. ಅದೊಂದು ಶಿವ ಕುಟುಂಬದ ಕತೆ, ಇದು ಕೃಷ್ಣನ ಕತೆ. ಹೀಗೆ ತೌಲನಿಕ ಅಧ್ಯಯನ ಮಾಡುವುದರ ಮೂಲಕ, ಅಥವಾ ಇನ್ನೊಂದು ಮಾಡಬಹುದು. ಏನು ಅಂತಂದ್ರೆ, ಪಂಪನ ಶ್ರೀಕೃಷ್ಣ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಕಂಡು ಬರ್ತಾರೆ. ಅಲ್ಲಿ ಒಬ್ಬ ಎದುರಾಳಿಗಳಿಗೆ ಏನಿರಬೇಕು, ಎಂತ ಇರಬೇಕು ಅಂತಕ್ಕಂತಹ ಸಾಮಾನ್ಯ ಒಂದು ಯುದ್ಧದ ಸಂಗತಿಗಳು, ಅರಮನೆಯ ಸಂಗತಿಗಳನ್ನ ಹಿನ್ನೆಲೆಯಲ್ಲಿ ಅಲ್ಲಿ ಪಂಪನ ಕೃಷ್ಣ ದೈವೀಭೂತವಾಗಿ ಕಂಡು ಬಂದಿಲ್ಲ. ಆದರೆ ಈ ಒಂದು ಕುಮಾರವ್ಯಾಸನ ಶ್ರೀಕೃಷ್ಣ ದೈವದ ರೂಪದಲ್ಲಿ ಅತ್ಯುನ್ನತವಾಗಿ ಮಹೋನ್ನತವಾಗಿ ಚಿತ್ರಿಸಿದ್ದಾರೆ. ಹೀಗೆ ತೌಲನಿಕ ಅಧ್ಯಯನ ಮಾಡೋದ್ರಿಂದ 1 ಮಾರ್ಕ್ ಸೆಕ್ಷನ್ ನೋಟ್ ಡೌನ್ ಮಾಡ್ಕೊಳ್ಳಿ. ಯು ಹ್ಯಾವ್ ಟು ನೋಟ್ ಡೌನ್, ಯಾಕಂದ್ರೆ ಮತ್ತೆ ಪದೇ ಪದೇ ವಿಡಿಯೋ ನೋಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ನೋಡಿ, ನಾವು ಆನ್ಸರ್ಸ್ ನ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಈಗ ಪ್ಯಾರಾಗ್ ಬಂದ್ವಿ. ಸಬ್ ಹೆಡ್ಡಿಂಗ್, ಉಪಶೀರ್ಷಿಕೆ. ನಾನು ಅಗೇನ್ ಇದು ಬಹಳ ಇಂಪಾರ್ಟೆಂಟ್, ಇದು ಮಾರ್ಕ್ಸ್ ಅನ್ನ ಪಡ್ಕೊಳ್ತಕ್ಕಂತಹ ಕ್ರಮ. ಉಪಶೀರ್ಷಿಕೆ, ಸಬ್ ಹೆಡ್ಡಿಂಗ್ ಬರಿಬೇಕಪ್ಪ. ಸಬ್ ಹೆಡ್ಡಿಂಗು ಕಂಪಲ್ಸರಿ. ಸಬ್ ಹೆಡ್ಡಿಂಗ್ ಬರೆಯೋದ್ರಿಂದ ನೀವು ನಿಮ್ಮ ಆನ್ಸರ್ ಅನ್ನು ಸುಲಿದ ಬಾಳೆಯ ಹಣ್ಣಿನಂತೆ ಇವ್ಯಾಲ್ಯುವೇಟರ್ ಕೊಡ್ತೀರಾ. ಎಷ್ಟು ಇವ್ಯಾಲ್ಯುವೇಟರ್ಗೆ ಸರಳವಾಗಿ ಮಾಡ್ಕೊಡ್ತೀರೋ ಅಷ್ಟು ನಿಮಗೆ ಅತ್ಯುತ್ತಮ ಅಂಕ ಪಡ್ತಾರೆ. ಅವ್ರೇನಾದ್ರೂ ಕಷ್ಟಪಟ್ರೆ ನಿಮಗೆ ಕಷ್ಟ ಆಗಂಗೆ ಮಾಡ್ಕೊಡ್ತಾರೆ. ಇದರಲ್ಲಿ ಏನು ಡೌಟೇ ಇಲ್ಲ. ಅವ್ರಿಗೆ ನೀವು ಸುಲಭವಾಗಿ ಮಾಡ್ಕೊಡ್ಬೇಕು. ನೋಡಿ, ದುರ್ಯೋಧನನ ಭಕ್ತಿ ಅಂದ್ರೆ ನಾನು ಏನಕ್ಕೆ ಸಬ್ ಹೆಡ್ಡಿಂಗ್ ಕೊಟ್ಟೆ ಅಂತಂದ್ರೆ, ಸರ್ ನೀವು ಕುಮಾರವ್ಯಾಸನ ಶ್ರೀಕೃಷ್ಣನನ್ನ ದುರ್ಯೋಧನನ ಆಂಗಲ್ ಇಂದ ನಾನು ಕೊಡ್ತಾ ಇದ್ದೀನಿ. ನೀವೊಂಥರ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಂಗ ನೀವು ಈ ತರ ನೋಡಿ ಎಂಬುದು ಅವ್ರಿಗೆ ಮೈಂಡ್ ಅಲರ್ಟ್ ಆಗುತ್ತೆ. ಎಸ್, ದುರ್ಯೋಧನನ ಕಡೆಯಿಂದ ನಾನು ನೋಡ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಕಾವನಾಥನು ಕೊಲುವನಾಥನು ಸಾವಿನಾಥನ ಕೈ ಬಾಯಲಿ ಎನ್ನುವ ದುರ್ಯೋಧನನ ಮಾತು ಕೃಷ್ಣ ಭಕ್ತಿಗೆ ಸಂಕೇತವಾಗಿದೆ. ಎನ್ನ ಹೃದಯದೊಳಗಿದ್ದ ಗುನ್ನದಲ್ಲಿ ಮುರಿಯುವನು ಸಂಧಿಯನು ಎನ್ನುವ ಮಾತು ಸಂಧಿಯು ಮತ್ತು ಸಮರ ಕೃಷ್ಣ ನಿರ್ದೇಶಿತ ಎನ್ನುವುದು ಸಹೃದಯರಿಗೆ ವೇದ್ಯವಾಗುತ್ತದೆ. ಏನಿದು ಅರ್ಥ ಅಂತಂದ್ರೆ, ಸೊ ಎನ್ನ ಹೃದಯದೊಳಿದ್ದು, ನನ್ನ ಹೃದಯದಲ್ಲಿ ಯಾರಿದ್ದಾರೆ? ಶ್ರೀಕೃಷ್ಣ ಇದ್ದಾನೆ. ಈ ಸಂಧಿಯನ್ನು ಮುರ್ತಕ್ಕಂಥವನು ನಾನಲ್ಲ, ಅದು ಶ್ರೀಕೃಷ್ಣನೇ. ಅವನೇ ಕಾಯ್ತಾವನೆ, ಅವನೇ ಸಾಯಿಸ್ತವನೆ. ಅವನ ಕೈಯಲ್ಲಿ ಸಾಯಿಸ್ತಕ್ಕಂಥ ಸಾಯೋದಿದೆಯಲ್ಲ, ಇದು ಪುಣ್ಯ. ಇದು ಏನಾಗುತ್ತೆ ಅಂತಂದ್ರೆ, ಒಂದು ಕಡೆ ಏನ್ ಹೇಳ್ತಾರೆ ಅಂತಂದ್ರೆ, ಕುವೆಂಪು ಅವರು ಹೇಳ್ತಾರೆ, ಕುಮಾರವ್ಯಾಸನ ಒಂದು ಪಾತ್ರಗಳು ಹೆಚ್ಚು ಸಂತೋಷದಾಗ ನಲಿದಾಡ್ತವೆ, ದುಃಖ ಬಂದಾಗ ಒಂಥರ ರೋಧಿಸ್ತವೆ ಅಂತೆ. ಅವು ಅತಿರೇಕಗಳನ್ನು ಮಾಡ್ತವೆ. ನೋಡಿ, ಇದು ದುರ್ಯೋಧನ ಎದುರಾಳಿ ಅಪೋಸಿಷನ್ ಪಾರ್ಟಿ. ಇದು ದುರ್ಯೋಧನನಲ್ಲೂ ಸಹ ಕೃಷ್ಣ ಭಕ್ತಿಯನ್ನು ಪ್ರಕಟ ಮಾಡಿಸ್ತಕ್ಕಂಥದ್ದು ಅದು ಕುಮಾರವ್ಯಾಸನ ಶೈಲಿ. ಇಲ್ಲಿ ನನ್ನ ಉದ್ದೇಶ ಅಂತಂದ್ರೆ, ದುರ್ಯೋಧನ ಭಕ್ತಿಯನ್ನ ನಾನು ಒಂದು ಡೈಮೆನ್ಷನ್ ಕೊಟ್ಬಿಟ್ಟೆ, ಅಂದ್ರೆ ಒಂದು ಪ್ಯಾರಾದಲ್ಲಿ ಕೊಟ್ಬಿಟ್ಟೆ. ನೀವು ಸಹ ಸಬ್ ಹೆಡ್ಡಿಂಗ್ ಎಕ್ಸಾಮ್ಸ್ ಹೋದಾಗ ಸಬ್ ಹೆಡ್ಡಿಂಗ್ಸ್ ಅನ್ನ ಕಂಠಪಾಠ ಹಾಕೊಂಡು ಹೋಗ್ಬಿಡಿ, ರಿಮೈನಿಂಗ್ ಅಂಶ ಈಸಿಯಾಗಿ ಬರುತ್ತೆ. ಫೈನ್. ನೋಡಿ, ಕರ್ಣನ ಭಕ್ತಿ. ನೆಕ್ಸ್ಟ್ ಸಬ್ ಹೆಡ್ಡಿಂಗ್. ನೀವೇನಾದ್ರೂ ಇಂಥ ಸಂದರ್ಭದಲ್ಲಿ ಕರ್ಣನ ಮಿಸ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಲೂಸ್ ಎ ಮಾರ್ಕ್ಸ್. ದಟ್ಸ್ ವೈ ಐ ಕೇಮ್ ಅಪ್ ವಿತ್ ಲಾಸ್ಟ್ ಕರ್ಣನ ಭಕ್ತಿ. ಇಲ್ಲಿ ನೋಡಿ ಏನ್ ಮಾಡ್ಬೇಕು ಅಂತಂದ್ರೆ, ಕರ್ಣನ ಭಕ್ತಿ ಅಂತ ಸಬ್ ಹೆಡ್ಡಿಂಗ್ ಕೊಟ್ಬಿಟ್ಟೆ. ಅಂದ್ರೆ ನನ್ನ ಈ ಪ್ಯಾರಾವನ್ನು ನೀನು ಕರ್ಣನ ಆಂಗಲ್ ಇಂದ ನೋಡಿ ಸರ್ ಅಂತೇಳಿ ಇವ್ಯಾಲ್ಯುವೇಟರ್ಗೆ ಹೇಳ್ತಾ ಇದ್ದೀರಾ. ಓಕೆ, ಕರ್ಣಾವಸಾನದ ಸಂದರ್ಭದಲ್ಲಿ ಪರಮ ಕರುಣಾ ಸಿಂಧು ಕರ್ಣಂಗೇರಿದ ನಿಜಮೂರ್ತಿಯನ್ನು ತೋರಿದ ಎನ್ನುವ ಮಾತು ಕರ್ಣನಿಗೆ ಕವಿ ನೀಡಿದ ಕೃಷ್ಣ ಪ್ರಶಸ್ತಿ. ನೋಡಿ ವರ್ಡ್ ಕೃಷ್ಣ ಪ್ರಶಸ್ತಿ, ಹೇಗೆ ಇಂಥ ವರ್ಡ್ಗಳಾಗಬೇಕು. ಕೃಷ್ಣ ಪ್ರಶಸ್ತಿ ನೋಡಿ, ಪರಮ ಕರುಣಾ ಸಿಂಧು ಉರುತರ ಪ್ರೇಮದಲ್ಲಿ, ಅಂದ್ರೆ ತನ್ನ ಎದೆಯಾಂತರಾಳದ ಪ್ರೇಮದಿಂದ ನಿಜಮೂರ್ತಿಯನ್ನು ತೋರಿ ಮುಕ್ತಿಯ ಪದವನ್ನು ನೇಮಿಸಿದ. ಪಾಂಡವರಿಗೂ ಸಹ ದೊರಕದಂತಹ ಮುಕ್ತಿ ಮೊದಲು ದೊರಕಿದ್ದು ಯಾರಿಗೆಪ್ಪ ಅಂತಂದ್ರೆ ಕರ್ಣನಿಗೆ. ಇದು ಕೃಷ್ಣ ಭಕ್ತಿಯ, ಸೊ ಕೃಷ್ಣ ಪರಿಧಿಯಲ್ಲಿ, ಕೃಷ್ಣ ಭಕ್ತಿಯ ವ್ಯಾಪ್ತಿಯಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಅಂಶಗಳನ್ನ ನಾವು ಇಲ್ಲಿ ಪ್ರಕಟ ಮಾಡಿದ್ದೇವೆ. ಒಟ್ಟಾರೆ ಕುಮಾರವ್ಯಾಸ ಭಾರತ ಕೃಷ್ಣಮಯವಾದರೆ ಹರಿಹರನ ನಂಬೇಣರಗಳೇ ಶಿವಮಯವಾಗಿ ಕಂಡು ಬಂದಿದೆ. ಕೃಷ್ಣನ ಅವಕಾಶವಾದಿದ್ದನ ಇಂದಿನ ರಾಜಕಾರಣಗಳಲ್ಲಿ ಕಂಡು ಬರುವುದು ದುರಂತ. ನೋಡಿ, ಇಲ್ಲಿ ಅಗೇನ್ 1 ಮಾರ್ಕ್ಸ್ ಎಕ್ಸ್ಟ್ರಾ ಪಡ್ಕೊಳ್ಬೇಕಾ? ಕಂಟೆಂಪ್ರರಿಯನ್ನು ತಂದೆ, ಸಮಕಾಲೀನ ವಸ್ತುವನ್ನ, ಸಮಕಾಲೀನ ಜಗತ್ತನ್ನ ನೀವು ತರಬೇಕಾಗುತ್ತೆ. ಸಮಕಾಲೀನ ಜಗತ್ತು ನೋಡಿ, ಕೃಷ್ಣನ ಅವಕಾಶವಾದಿತನ ಇಂದಿನ ರಾಜಕಾರಣಗಳಲ್ಲಿ ಕಂಡು ಬರುವುದು ದುರಂತ. ನಮಗೆ ಪಕ್ಷಾಂತರ ನಿಷೇಧ ಕಾಯ್ದೆ, ಆಂಟಿ ಡಿಫೆಕ್ಷನ್ ಲಾ ಏನಕ್ಕೆ ತಂದಿದ್ದಾರೆ? ಈ ಅವಕಾಶವಾದಿತನವನ್ನ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಜಿಗಿದು ಮಿನಿಸ್ಟರ್ ಆಗೋದನ್ನು ಸ್ಟಾಪ್ ಮಾಡಕ್ಕೆ ಇದು ಮಾಡಿದ್ದಾರೆ. ಇಲ್ಲಿ ಕೃಷ್ಣ ಏನ್ ಮಾಡ್ತಾನೆ? ಅವಕಾಶ ಬಂದಂಗೆಲ್ಲ ಸಾಮ ದಾನ ಭೇದ ದಂಡವನ್ನು ಉಪಯೋಗಿಸಿ ತಾನು ಗೆಲ್ಲಬೇಕಷ್ಟೇ. ಸೊ ಅದಕ್ಕೆ ಕೃಷ್ಣ ಒಂದು ಮಾತು ಹೇಳ್ತಾನೆ ಅರ್ಜುನಿಗೆ, ಅಲ್ಲಿ ಮೋಹಜ್ವರಕ್ಕೊಳಗಾದಾಗ ಆ ಒಂದು ಕರ್ಣನ ಮೇಲೆ ನಾನು ಬಾಣವನ್ನು ಪ್ರಯೋಗ ಮಾಡುವುದಿಲ್ಲ ಅಂತ ಅರ್ಜುನ ಹೇಳಿದಾಗ, ಆಪತ್ತಿಗೆ ಸಿಗಿದಾಗಲೇ ಗೆಲ್ಲುವುದು ವಸುಮತೀಶ್ವರ ನೀತಿ. ಮತ್ತೊಬ್ಬರು ಸಂಕಷ್ಟದಾಗಿದ್ದಾಗ ನಾವು ಗೆಲ್ಲಬೇಕು. ಇದು ವಸುಮತೀಶ್ವರ ನೀತಿ, ಇದು ಕೃಷ್ಣನ ನೀತಿ.
ನೋಡಿ ಇಷ್ಟು ಆನ್ಸರ್. ಇನ್ನೂ ಬರಿಬಹುದು, ಇನ್ನೂ ಸಾಕಷ್ಟು ಬರಿಬಹುದು, ಆದರೆ ಬರೆಯೋಕೆ ಟೈಮ್ ಇಲ್ಲ. ಇದು ನಾವು ವರ್ಡ್ಸ್ ಕೌಂಟ್ ಹಾಕಿರೋದು 123 ವರ್ಡ್ಸ್ ಇದಾವೆ. ನೀವು 120 ಮೇಲೆ ಒಂದೇ ಒಂದು ವರ್ಡ್ ಬರೆಯೋಕ್ಕಾಗಲ್ಲ. ಸೊ ನೋಡಕ್ ಸಿಂಪಲ್ ಅನ್ಸುತ್ತೆ, ಬಟ್ ಇಟ್ ಇಸ್ ನಾಟ್ ಸಿಂಪಲ್. ಇಫ್ ಯು ಟ್ರೈ ಟು ರೈಟ್ ದೆನ್ ಯು ವಿಲ್ ಫೀಲ್ ದಿ ಡಿಫಿಕಲ್ಟಿ. ಸೊ ದಿಸ್ ಈಸ್ ದಿ ಆನ್ಸರ್. ಎಸ್, ನೆಕ್ಸ್ಟ್. ಇದು 20 ಅಂಕಗಳ ಪ್ರಶ್ನೆ. ಕೆಲವೊಮ್ಮೆ 15 ಅಂಕಗಳ ಪ್ರಶ್ನೆ ಕೇಳಿದ್ದುಂಟು. ಕಳೆದ 2-3 ವರ್ಷಗಳಲ್ಲಿ 15 ಅಂಕಗಳ ಪ್ರಶ್ನೆಗಳನ್ನು ಕೇಳಿಲ್ಲ. ಮೊದಲನೇದಾಗಿ ನಾವು ಹೇಳಿದಾಗೆ 10 ಅಂಕಗಳಿಗೆ 2 ಪುಟಗಳು, 20 ಅಂಕಗಳಿಗೆ 4 ಪುಟಗಳು. ಸೊ ಇದು 20 ಅಂಕಗಳಿಗೆ ನಾವು ಹೇಗೆ ಬರೆಯೋದು ಅಂತ, ಇದು ತುಂಬಾ ತೀವ್ರ ಗಂಭೀರ ಸ್ವರೂಪದ ಒಳ್ಳೆಯ ಪ್ರಶ್ನೆ ಇದೆ. ಯಶೋಧರ ಚರಿತೆಯಲ್ಲಿನ ಅಮೃತಮತಿ ಅಷ್ಟಾವಕ್ರನಿಗೆ ಆಕರ್ಷಿತವಾದದ್ದು ವಿಧಿಯ ಆಟ ಎನ್ನಬಹುದೇ, ಇದನ್ನು ವಿಶ್ಲೇಷಿಸಿ ಅಂತೇಳಿ 20 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಮೊದಲನೇದಾಗಿ ಪ್ರಶ್ನೆಯನ್ನ ಬಹಳ ಸ್ಥೂಲವಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಅದರ ಡಿಮ್ಯಾಂಡ್ ಏನನ್ನೋದನ್ನ ಪದಶಃ ನಾವು ಒಡೆದು ವಿಭಿನ್ನವಾಗಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ನೋಡಿ, ಅಲ್ಲಿ ವಿಧಿಯ ಆಟ ಬಂದಿದೆ ಮತ್ತು ಅಮೃತಮತಿ ಮತ್ತು ಅಷ್ಟಾವಂಕ ಅಥವಾ ಅಷ್ಟಾವಂಕ ಅಂತ ಏನು ಕರಿತೀವಿ ಅವನ ಒಂದು ವಿಚಾರಧಾರೆ ಬಂದಿದೆ. ನೋಡಿ, ಈ ಪ್ರಶ್ನೆಗೆ ನಾವು ಉತ್ತರವನ್ನ ಹೇಗೆ ಬರೆಯೋದು? ಸೊ ಇದು ಯಶೋಧರ ಚರಿತೆ. ಜನ್ನ ಹಳಗನ್ನಡ ಕಂಡಂತ 12-13ನೇ ಶತಮಾನ ಕಂಡಂತ ಒಬ್ಬ ಮಹಾನ್ ಕವಿ. ಸೊ ಅವನು ಅನಂತನಾಥ ಪುರಾಣವನ್ನು ಬರೀತಾನೆ, ಯಶೋಧರ ಚರಿತೆಯನ್ನು ಬರೀತಾನೆ. ಯಶೋಧರ ಚರಿತೆ ಅಂತಕ್ಕಂಥದ್ದು 2 ವಿಚಾರಗಳಿಗೋಸ್ಕರ ಕನ್ನಡ ಸಾಹಿತ್ಯದಲ್ಲಿ ಬಹಳ ತೀವ್ರ ಸ್ವರೂಪವಾಗಿ ಚರ್ಚೆಯಾಗಿದೆ. ಬಹಳಷ್ಟು ಜನ ನಾವು ಇದನ್ನ ಏನ್ ಅಂದ್ಕೊಂಡಿದೀವಿ ಅಂದ್ರೆ ಇದು ಅನುಲೋಮ ವಿಲೋಮ ಅನೈತಿಕ ಪ್ರೇಮ ಕಾಮದ ಒಂದು ಕತೆ ಅಂತ ಅಂದ್ಕೊಂಡಿದೀವಿ. ಯಾಕೆ ಅಂತಂದ್ರೆ ಇಲ್ಲಿ ಅಮೃತಮತಿ ಯಶೋಧರ ಎಂಬ ಒಬ್ಬ ಸುರದ್ರೂಪಿ ರಾಜನ ಪತ್ನಿ. ಇಲ್ಲಿ ಅಷ್ಟಾವಂಕ ಅಂತಕ್ಕಂಥದ್ದು ಅವರೇ ಆಸ್ಥಾನದಲ್ಲಿದ್ದಂಥ ಒಬ್ಬ ತುಂಬ ಕುರೂಪಿಯಾದಂತಹ ಒಬ್ಬ ಕುಲೀನವಾದಂತಹ ಒಬ್ಬ ವ್ಯಕ್ತಿ. ಇವರ ನಡುವೆ ಪ್ರೇಮಾಂಕುರ ಆಗೋದನ್ನ ಕನ್ನಡ ಸಾಹಿತ್ಯ ಬಹಳ ಗಂಭೀರವಾಗಿ ಹೇಗೆ ಗುರುತಿಸಿದೆ ಅಂತಂದ್ರೆ ಅನುಲೋಮ ಅಥವಾ ವಿಲೋಮ ಪ್ರೇಮ ಮತ್ತು ಅನೈತಿಕ ಕಾಮ ಪ್ರೇಮ ಅಂತ ಗುರುತಿಸಿದ್ದಾರೆ. ಆದರೆ ಇದನ್ನ ಬಹಳಷ್ಟು ಗಂಭೀರ ಸಾಹಿತಿಗಳು ಹೇಳೇನದೇನೆಂದ್ರೆ ಎಲ್ಲ ಜೈನ ಧಾರ್ಮಿಕ ಕಾವ್ಯಗಳಂತೆ ಸೊ ಅದರಲ್ಲಿ ಹೇಳ್ತಕ್ಕಂಥದ್ದು ಹಿಂಸೆ ಮತ್ತು ಅಹಿಂಸೆ ಅಂತ. ಅಂದ್ರೆ ಹಿಂಸೆಯನ್ನ ಮಾಡಬಾರದು ಎನ್ನುವ ಒಂದು ಅಹಿಂಸಾತ್ಮಕ ಒಂದು ಮಹಾಕಾವ್ಯವಾಗಿ ನಾವು ಈ ಕೃತಿಯನ್ನ ಕಾಣ್ತೇವೆ. ಜನ್ನ 12ನೇ ಶತಮಾನದಲ್ಲಿ ಈ ಕೃತಿಯನ್ನು ಬರೀತಾನೆ. ಇವಂದು 2 ರೀತಿ ಅನಂತನಾಥ ಪುರಾಣದಲ್ಲಿ ಚಂಡಶಾಸನನ ಕಥೆಯನ್ನು ಬರೆದಿದ್ದಾನೆ. ಆ ಚಂಡಶಾಸನನ ಕಥೆಯು ಕೂಡ ಇದೇ ರೀತಿಯಾದಂತಹ ಅನೈತಿಕ ಪ್ರೇಮದ ಒಂದು ಚರ್ಚೆ ನಡೆದಿದೆ. ಇಲ್ಲಿ ಯಶೋಧರ ಚರಿತೆಯಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಕತೆ ಬಂದಿದೆ. ಸೊ ಇದನ್ನ 4 ಪುಟಗಳಲ್ಲಿ ನಾವು ಹೀಗೆ ಬರಿಬೇಕಾಗತ್ತೆ. UPSC ರೂಲ್ಸ್ಗಳು ಹೇಳ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ತಾ ಇರಿ. ಓಕೆ, 4 ಪುಟ 20 ಮಾರ್ಕ್ಸ್ ಅಂದರೆ 4 ಪೇಜಸ್. ಫಸ್ಟ್ ಆಫ್ ಆಲ್ ನೀವು 5 ಪೇಜ್ ಬರ್ತೀನಿ ಅಂತಂದ್ರೆ 5ನೇ ಪೇಜ್ ನಿಮಗೆ ಲಭ್ಯತೆ ಇರಲ್ಲ, ಅಲ್ಲಿ 4 ಪೇಜಸ್. ಓಕೆ, ಇದಕ್ಕೆ ನೀವು ಎಷ್ಟು ಮಿನಿಟ್ಸ್ ಕೊಡಬೇಕಂದ್ರೆ 14 ಮಿನಿಟ್ಸ್ ಕೊಡಬೇಕು, 14 ನಿಮಿಷ ಕೊಡಬೇಕು. ಟೈಮ್ ಕೌಂಟ್ಸ್. ನೀವೇನಾದರೂ ಒಂದು ಕ್ವಶನ್ ಫಸ್ಟ್ ಪೇಪರಲ್ಲಿ ಕ್ವಶನ್ ಬಿಟ್ಟು ಬಂದೆ, ಸೆಕೆಂಡ್ ಪೇಪರ್ಲಿ 2 ಕ್ವಶನ್ ಬಿಟ್ಟು ಬಂತಂದ್ರೆ ಚಿಂತೆ ಪಡುವ ಅವಶ್ಯಕತೆ ಇಲ್ಲ, ಆರಾಮಾಗಿ ಬರ್ಬೋದು, ರೆಸ್ಟ್ ಚೆನ್ನಾಗಿ ನೆಮ್ಮದಿಯಾಗಿರ್ಬೋದು. ಏನಕ್ಕೆ ಅಂತಂದ್ರೆ ನೀವು ರಿಸಲ್ಟ್ ನೋಡೋ ಅವಶ್ಯಕತೆ ಇಲ್ಲ, ನೀವು ಪಾಸ್ ಆಗಲ್ಲ, ಇಂಟರ್ವ್ಯೂಗೆ ಕ್ವಾಲಿಫೈ ಸಾಧ್ಯವೇ ಇಲ್ಲ. ಏನಕ್ಕೆ ಅಂದ್ರೆ ಫಸ್ಟ್ ಪೇಪರ್ಲಿ 20, ಸೆಕೆಂಡ್ ಪೇಪರ್ಲಿ 20 ಬಂದ್ರೆ ಇಟ್ ವಿಲ್ ನೆವರ್ ವರ್ಕ್. ಟೆಂಪ್ಟೇಷನ್ಗೆ ಹೋಗಬೇಡಿ, ನೀವು ಟೆಂಪ್ಟೇಷನ್ಗೆ ಹೋಗಬೇಡಿ. ನನಗೆ ಕುಮಾರವ್ಯಾಸನ ಶ್ರೀಕೃಷ್ಣ 100 ಮಾರ್ಕ್ಸ್ ಗೊತ್ತು, ಬೇಡ 10 ಮಾರ್ಕ್ಸ್ ಬೇಕಿರೋದು ನನಗೆ. ಓಕೆ ಫೈನ್, ಐ ಹ್ಯಾವ್ ಟೋಲ್ಡ್ ಯು. ಇಲ್ಲಿ ಅಮೃತಮತಿ ಅಷ್ಟಾವಕ್ರ ವಿಧಿಯ ಆಟ 240 ವರ್ಡ್ಸ್. ನೋಡಿ, ವರ್ಡ್ಸ್ ಕೌಂಟ್ ಆಗುತ್ತೆ ಸರ್, ವರ್ಡ್ಸ್ ಕೌಂಟ್ ಆಗುತ್ತೆ. ನನಗೆ ಇಲ್ಲಿ ಕನ್ನಡದಲ್ಲಿ ಏನು ಬೇಡ, ಕನ್ನಡದಲ್ಲಿ ನೀವು ಗೋಲ್ಡು, ಸಿಲ್ವರು, ಡೈಮಂಡ್ ಪದಕ ಏನು ಬೇಡ. ನನಗೆ UPSC ಏನು ಬೇಕು ಅಷ್ಟೇ ಕನ್ನಡ ಲಿಟ್ರೇಚರ್ ಬೇಕು. ಅದನ್ನ ನಾನು ವಿತ್ ವರ್ಡ್ಸ್ ಅಂತ ತಂದಿದ್ದೀನಿ. ಸರ್ ಇದಕ್ಕಿಂತ ಬೆಸ್ಟ್ ಆನ್ಸರ್ ಬರಿಬೋದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ನಾನೇನಂದ್ರೆ ಒಂದು ಇದು ಡಯಾಗ್ರಾಮ್. ಈಗ ಬೆಟ್ಟದ ಮೇಲೊಂದು ಬೆಟ್ಟ, ಮರದ ಮೇಲೊಂದು ಮರ ಇದ್ದೇ ಇರುತ್ತೆ. ನೀವು ಸಾಮಾನ್ಯವಾಗಿ ಇಲ್ಲಿ ರೂಮಲ್ಲಿ ಕುಂತಾಗ ನೀವು ಕುಮಾರವ್ಯಾಸನನ್ನೇ ಮೀರಿಸಬಹುದು, ಜನ್ನನನ್ನೇ ಮೀರಿಸಬಹುದು, ಆದರೆ ಎಕ್ಸಾಮ್ ಅಲ್ಲಿ ಮೀರ್ಸಕ್ಕಾಗಲ್ಲ ಅವ್ರನ್ನ. ಓಕೆ, ಸೊ ದಟ್ಸ್ ವೈ ವಿ ಆರ್ ಸ್ಪೀಕಿಂಗ್ ಫ್ರಮ್ ದಿ ಎಕ್ಸಾಮ್ ಮೋಡ್. ಫೈನ್. ಕನ್ನಡದ ರಸಗಟ್ಟಿಗಳಲ್ಲಿ ಕಂಡುಬರುವ ಯಶೋಧರ ಚರಿತೆ ಧರ್ಮ ಮತ್ತು ಕಾವ್ಯ ಧರ್ಮವನ್ನು ಹೂ ಮತ್ತು ಪರಿಮಳದಂತೆ ಅಡಗಿಸಿಟ್ಟುಕೊಂಡಿದೆ. ನೋಡಿ, ಹೀಗೆ ಫಸ್ಟ್ ಹೂ ಮತ್ತು ಧರ್ಮ ಮತ್ತು ಕಾವ್ಯ ಧರ್ಮಗಳನ್ನು ಅಡಗಿಸಿಟ್ಟುಕೊಂಡಿದೆ. ಓಕೆ, ಇದನ್ನು ಬರೆದ ಕವಿ ಜನ್ನ. ನಿಂದರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೊಡಂಕೆ ಕವಿ. ಅಂಡರ್ಲೈನ್ ಮಾಡ್ಕೋಬೇಕು, ಅಂಡರ್ಲೈನ್. ಓಕೆ, ನಿಂದರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೊಡಂಕೆ ಕವಿ ಎಂಬ ಹೊಗಳಿಕೆಗೆ ಪಾತ್ರನಾಗಿದ್ದೇನೆ. ಇಲ್ಲಿ ಕಂಡು ಬರುವ ವಿಧಿ, ಇಲ್ಲಿ ನೋಡಿ ವಿಧಿ, ಕ್ವಶನ್ ಅಲ್ಲಿ ವಿಧಿ ಇದೆ, ಅದಕ್ಕೆ ವಿಧಿ ಅಂತ ತಂದಿದ್ದೀವಿ.
ಕ್ವಶನ್ ಏನ್ ಡಿಮ್ಯಾಂಡ್ ಮಾಡುತ್ತೆ ಅಲ್ಲಿನ ವರ್ಡ್ಗಳನ್ನ ಕಾಪಿ ಮಾಡ್ಕೊಂಡ್ ಬರಬೇಕು, ಅಲ್ಲಿನ ವರ್ಡ್ ಸೀದಾ ಕಾಪಿ ಮಾಡ್ಕೊಂಡ್ ಬರಬೇಕು. ಇಲ್ಲಿ ಕಂಡು ಬರುವ ವಿಧಿ ಗ್ರೀಕ್ ನಾಟಕಗಳ ದುರಂತತೆಯನ್ನು ನೆನಪಿಸುತ್ತದೆ. ಅಗೇನ್ ದಿಸ್ ಈಸ್ ಕಂಪ್ಯಾರಿಟಿವ್ ಅನಾಲಿಸಿಸ್, ಕಂಪ್ಯಾರಿಟಿವ್ ಸ್ಟಡಿ, ತೌಲನಿಕ ಅಧ್ಯಯನ. ಇಲ್ಲಿ ನನಗೆ ಕಾವ್ಯಾತ್ಮಕವು ಬಂತು, ಜನನನ್ನು ಕುರಿತು ಬಂತು, ತದನಂತರದಲ್ಲಿ ಪ್ರಶ್ನೆ ಏನ್ ಡಿಮ್ಯಾಂಡ್ ಮಾಡಿದೆ ಅಂತ ಹೇಳ್ತೀನಿ. ಓಕೆ, ದಿಸ್ ಈಸ್ ಹೌ ಯು ಹ್ಯಾವ್ ಟು ರೈಟ್ ಆನ್ಸರ್. ಓಕೆ, ಮೇಲ್ನೋಟಕ್ಕೆ ಇದು ಲೌಕಿಕವೆಂದು ಭಾವಿಸಿದರೂ ಅಂತರಾಳದಲ್ಲಿ ಅನೇಕ ಅಲೌಕಿಕ ಅಂಶಗಳನ್ನು ಹೊಂದಿದೆ. ಅಲೌಕಿಕ ಅಂತಂದ್ರೆ ಯಾವುದು ನಮ್ಮ ಅನುಭವಕ್ಕೆ ಬರೋದು ಕೇವಲ ಊಹೆಗಾತ್ಮಕ, ಸ್ವರ್ಗ ನರಕ ಅವೆಲ್ಲ ಅಲೌಕಿಕ. ಓಕೆ, ಸಂಕಲ್ಪ ಹಿಂಸೆಯಿಂದ ಬಂದಂತಹ ಭಾವಾವಳಿಗಳು ಅಲೌಕಿಕ. ಯಾರು ನೋಡಿದ್ದಾರೆ? ಯಾರು ನೋಡಿಲ್ಲ. ಅನುಭವ ಇದೆಯಾ? ಇಲ್ಲ, ಗೊತ್ತಿಲ್ಲ. ಪರೀಕ್ಷೆಗಳು ಮತ್ತು ವಿಧಿಯನ್ನು ನೋಡಿದಿರ, ವಿಧಿಯನ್ನು ಅನುಭವಿಸಬಹುದು ಅಷ್ಟೇ, ವಿಧಿಯನ್ನು ಅನುಭವಿಸಬಹುದು, ನೋಡಕ್ಕಾಗಲ್ಲ. ಸೊ ವಿಧಿವಿಲಾಸ ಅಲೌಕಿಕತೆ ಎಂದು ನಾವೇನ್ ಮಾಡ್ತೀವಿ, ರೂಪಕಗಳಾಗಿವೆ. ಇಲ್ಲಿ ಕಂಡು ಬರ್ತಕ್ಕ ಇದು ಮೇಲ್ನೋಟಕ್ಕೆ ಲೌಕಿಕ, ಒಳಗಡೆ ಅಲೌಕಿಕತೆಗಳನ್ನು ತುಂಬಿಕೊಂಡಿದೆ. ಯಶೋಧರನ ರಾಣಿಯಾಗಿ ಅವನಿಂದ ಸಕಲ ಸುಖ ಭೋಗಗಳನ್ನು ಪಡೆಯುತ್ತಿದ್ದರೂ ಮಾವುತನ ಹಾಡಿಗೆ ಮನಸೋತು ಅವನಲ್ಲಿ ಅನುರಕ್ತಳಾಗುತ್ತಾಳೆ. ವರ್ಡ್ ಸಾಹಿತ್ಯಾತ್ಮಕವಾಗಿರಬೇಕು, ಅನುರಕ್ತ. ಓಕೆನಾ? ಭೀಭತ್ಸರಸ ನೋಡಿ, ವರ್ಡ್ ಭೀಭತ್ಸರಸಕ್ಕೆ ನೀವು ಒಂದು ಮತ್ತೆ ನೋಟ್ ಡೌನ್ ಮಾಡ್ಕೊಳ್ಳಿ, ಪಾಯಿಂಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಏನಪ್ಪಾ ಅಂತಂದ್ರೆ ಕಾವ್ಯ ಮೀಮಾಂಸೆ ಮತ್ತು ವಿಮರ್ಶೆ ಮತ್ತು ಈ ಉತ್ತರಗಳು ಎಲ್ಲವೂ ಒಂದಕ್ಕೊಂದು ಪೂರಕವಾಗಿರಬೇಕು. ಒಡಲಾಳದಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಸ್ಯರಸ, ಸೊ ವೀರರಸ, ಭೀಭತ್ಸರಸ. ನೋಡಿ, ವರ್ಡ್ ಹಾಕ್ಬೇಕ ಅಂತ ವರ್ಡ್ ಹಾಕೋದ್ರಿಂದ ಏನಾಗುತ್ತೆ, ಯು ವಿಲ್ ಗೆಟ್ ಎಕ್ಸ್ಟ್ರಾ 1 ಮಾರ್ಕ್ಸ್. ಇದನ್ನ ಹಾಕೋದ್ರಿಂದ, ಭೀಭತ್ಸರಸ ಹಾಕೋದ್ರಿಂದ ನಿಮಗೆ 1 ಮಾರ್ಕ್ಸ್ ಎಕ್ಸ್ಟ್ರಾ ಬರುತ್ತೆ. ಅಂದ್ರೆ ಇದು ಕಾವ್ಯ ಮೀಮಾಂಸೆಯ ಒಂದು ವರ್ಡ್. ಭೀಭತ್ಸರಸಕ್ಕೆ ರೂಪಕದಂತೆ ಕಂಡು ಬರುವ ಅಷ್ಟಾವಂಕನ ವರ್ಣನೆಯನ್ನು ಧೂತಿಯರು ಹೇಳುತ್ತಿರುವ ಸಂದರ್ಭದಲ್ಲಿ ಅಮೃತಮತಿ ಕಸ್ತೂರಿಯು ಕಪ್ಪಗಿದ್ದರೇನಂತೆ, ಶ್ರೀಗಂಧದ ಕೊರಡು ಡೊಂಕಾಗಿದ್ದರೇನಂತೆ. ನೋಡಿ, ಕಸ್ತೂರಿಯು ಈ ತರ ವರ್ಡ್ಸ್ಗಳು ಆಗ್ಬೇಕು. ಅಲ್ಲಿಂದ ಟೆಕ್ಸ್ಟ್ ಎತ್ಕೊಂಡ್ಬರ್ಬೇಕು, ಎತ್ಕೊಂಡ್ಬಂದಾಗ ನಿಮಗೆ ಕೌಂಟ್ ಆಗುತ್ತೆ. ಓಕೆ, ಎನ್ನುವ ನಿಸರ್ಗದ ಉಪಮೆ ಮೂಲಕ ನೋಡಿ, ವರ್ಡ್ ನಿಸರ್ಗದ ಉಪಮೆ, ಉಪಮಾನ, ಉಪಮೇಯ, ಅಲಂಕಾರಗಳು, ಅರ್ಥಾಲಂಕಾರ, ರೂಪಕಲಂಕಾರಗಳು. ಓಕೆನಾ? ಸೊ ಶಬ್ದಾಲಂಕಾರಗಳು, ಇಂತಹ ವರ್ಡ್ಗಳು ಬರಿಬೇಕು. ವರ್ಡ್ಗಳು ಬರೆದಾಗ ನೀವು ಕನ್ನಡ ಸಾಹಿತ್ಯ ವಿದ್ಯಾರ್ಥಿ ಅಂತ ಭಾವಿಸ್ತೀರಿ. ಬಂದನು ಓದನು ಹೋಯ್ತು ಕಾಲ. ಓಕೆ, ಉಪಮೆ ಮೂಲಕ ಅಷ್ಟಾವಂಕನ ಮೇಲಿನ ಪ್ರೀತಿಯನ್ನು ಸಮರ್ಥಿಸಿಕೊಳ್ಳುತ್ತಾಳೆ. ರೂಪ, ಯೌವನ, ಅಂತಸ್ತು ಮತ್ತು ಮನ್ನಣೆಯಲ್ಲಿ ಯಶೋಧರನಿಗೆ ಹೋಲಿಕೆಯೇ ಇಲ್ಲದಂತಹ ಅಷ್ಟಾವಂಕನಿಗೆ ಅಮೃತಮತಿ ಒಲಿದಿದ್ದು ವಿಧಿಯ ಕೈವಾಡ. ನೋಡಿ, ಯಾವುದಕ್ಕೂ ಹೋಲಿಕೆ ಇಲ್ಲದಂತಹ ಅಂದ್ರೆ ಮನೆಯಲ್ಲಿ ಒಂದು ಆಪಲ್, ಒಂದು ಸೇಬು ಹಣ್ಣಂತ ವ್ಯಕ್ತಿಯನ್ನು ಬಿಟ್ಟು ಟೊಮೊಟೊ ಹಣ್ಣಾದಂತಹ ಅಷ್ಟಾವಂಕನಿಗೆ ಒಲಿದಿದ್ದು ಇದು ವಿಧಿಯ ಕೈವಾಡವಲ್ಲದೆ ಮತ್ತೇನು ಅಲ್ಲ. ಏನಕ್ಕೆ ಅಂತಂದ್ರೆ ವಿಧಿಯ ಕೈವಾಡ ಅಂತ ಕ್ವಶನ್ ಇದೆ. ಕ್ವಶನ್ ಅನ್ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಇಡೀ GS ನ ಮೂಲ ಸೂತ್ರ, ನೀವು GS, SA, ಎಥಿಕ್ಸ್, ಎನಿಥಿಂಗ್, ಕ್ವಶನ್ನೇ ನಿಮ್ಮ ಮೂಲ, ಕ್ವಶನ್ನೇ ನಿಮ್ಮ ಪಿತಾಮಹ. ಕ್ವಶನ್ ಅನ್ಬಿಟ್ಟು ಎಲ್ಲಾದ್ರೂ ನೀವು ಡೈವರ್ಸ್ ಆದ್ರೆ ನೀವು ಯಾವುದೇ ಕಾರಣಕ್ಕೂ ನೀವು ಹೀಗೆ ಪದೇ ಮೇನ್ಸ್ ಅನ್ನು ಬರ್ಕೊಂಡಿರ್ತೀರ, ಪದೇ 220, 210, 200 ಮಾರ್ಕ್ಸ್ ಬರ್ತಾ ಇರುತ್ತೆ. ಡೋಂಟ್ ಡೂ ದ್ಯಾಟ್ ಒನ್. ಓಕೆ, ಒಮ್ಮೆ ಅಮೃತಮತಿ ನೆಕ್ಸ್ಟ್ ಪ್ಯಾರ ತಡವಾಗಿ ಬಂದಕ್ಕೆ ರಾಜಹಂಸಕ್ಕೆ ಗಿಡುಗು ಹೆರಗಿದಂತೆ ಬಡಿಯುತ್ತಾನೆ. ಆಗ ಅಮೃತಮತಿ ಹೇಳುವ ನೋಡಿ, ಹೊರಡು ಕೇಳಿದಿನ ಬರಿತಾ ಇದ್ದೀನಿ ನಾನು. ಬಡಿ ಮುಳಿಯದಿರ ಅರಸನೆಂಬ ಪಾತಕ. ನೋಡಿ, ಹೊರಡು ಅರಸನೆಂಬ ಪಾತಕ, ಗಂಡ ಅಲ್ಲ ಅವನು, ಪಾತಕಿ. ಓಕೆ, ಅರಸನೆಂಬ ಪಾತಕನ್ ತೊಡೆಯೇರಿಸಿ ಕುಳ್ಳಿರಿಸಿದ್ದನು. ನೀನು ಬಡಿ, ಎಷ್ಟು ಬಡಿತೀಯ ಬಡಿ, ನನಗೆ ಬೇಡ ಅನ್ನಲ್ಲ. ಮುನಿಸ್ಕೋಬೇಡ ನೀನು, ಯಾಕೆ? ನನ್ನ ಪ್ರಾಬ್ಲಮ್ ಅಲ್ಲ, ನನ್ನ ಗಂಡನ ಪ್ರಾಬ್ಲಮ್. ಅರಸನೆಂಬ ಪಾತಕನ್ ತೊಡೆಯೇರಿಸಿ ಕುಳ್ಳಿರಿಸಿಕೊಂಡಿದ್ದಂತೆ. ಅಂದ್ರೆ ಅವರದು ಸಂಸಾರ ಕೇವಲ ಬೂಟಾಟಿಕೆಯ ಸಂಸಾರ, ಅವರ ಸಂಸಾರ ಕೇವಲ ನಾಟಕೀಯತೆಯ ಸಂಸಾರ, ಅವರ ಸಂಸಾರ ಲೋಕ ಮೆಚ್ಚಿಸಲೆಂದೇ. ಮನ ಮೆಚ್ಚಿದವನು ನೀನು, ಲೋಕ ಮೆಚ್ಚಿದವನು ಅವನು ಅಂತಕ್ಕಂತಹ ಅಂಶವನ್ನ ಇಲ್ಲಿ ಈ ಮಾತಿನಲ್ಲಿ ಕಳ್ತಾರೆ. ಸೊ ಹೀಗೆ ಇಂಥ ವರ್ಡ್ಗಳನ್ನ ಅಂಡರ್ಲೈನ್ ಮಾಡ್ಕೋಬೇಕು. ಎನ್ನುವ ಮಾತಿನಲ್ಲಿ ಯಶೋಧರನಿಗಂತಿಗೆ ಕಂಡು ಬರುವ ಸಂಸಾರ ಲೋಕ ಮೆಚ್ಚಿಸಲೆಂದು ನಡೆಯುತ್ತದೆ ಎಂಬ ಅರ್ಥವಾಗುತ್ತೆ. ನೋಡಿ, ಇದು ಸಹ ವಿಧಿ, ಅದು ವಿಧಿಯಾಟ. ಆಕ್ಚುಲಿ ಮನಸ್ಸಿನಲ್ಲಿರ್ತಕ್ಕಂಥವನು ಒಬ್ಬನು, ಲೋಕಕ್ಕೆ ಒಬ್ಬನು. ಸೊ ಲೋಕಕ್ಕೊಬ್ಬ ಗಂಡ, ಮನಸ್ಸಿಗೊಬ್ಬ ಗಂಡ. ಇದು ವಿಧಿಯ ಕೈವಾಡ. ಓಕೆ, ನೆಕ್ಸ್ಟ್ ಹೇಳ್ತಾಳೆ. ನೆಕ್ಸ್ಟ್ ನೋಡಿ, ಇದು ಬಹಳ ವರ್ಡ್ ಇಂಪಾರ್ಟೆಂಟು. ಇಂಥವೆಲ್ಲ ಬರೀ ನೀ ಸಾಯಲ್ ಮಿಕ್ಕ ಗಂಡಸರಲ್ ಸಮ ಸಹೋದರರ್. ನೋಡಿ, ಅವಳು ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾಳೆ ಮಾವುತನಿಗೆ. ನೀನ್ ತಲೆ ಕೆಡ್ಸ್ಕೋಬೇಡ, ನೀನು ಸತ್ತ ಮೇಲೆ ನನಗೆ ಪ್ರಪಂಚದ ಸಮಸ್ತ ಗಂಡಸರು ಏನಾಗ್ತದೆ, ಸಹೋದರರ ಸಮ. ಸೊ ನನ್ನ ಪ್ರೇಮ, ನನ್ನ ನೀತಿ, ನನ್ನ ಅನುರಾಗ ಎಲ್ಲವೂ ಅದು ನಿನ್ನ ಬಳಿ ಅಂತ ಹೇಳಿ ಕಾನ್ಫಿಡೆನ್ಸ್ ಅನ್ನು ಬಿಲ್ಡ್ ಮಾಡ್ತಾ ಇದ್ದಾಳೆ. ದಿಸ್ ಇಸ್ ಹೌ ಶಿ ಇಸ್ ಗೋಯಿಂಗ್ ಟು ಬಿಲ್ಡ್ ಎ ಕಾನ್ಫಿಡೆನ್ಸ್ ಇನ್ ಮಾವುತ. ಇಂಥ ವರ್ಡ್ ಆಗ್ಬೇಕಾಗುತ್ತೆ. ಅದಕ್ಕೆ ಹೇಳ್ತಾರೆ, ಇವಳದು ಅನೈತಿಕತೆಯಲ್ಲಿನ ನೈತಿಕತೆ.
ಫಸ್ಟ್ ಆಫ್ ಆಲ್ ಬೇರೆಯವರ ಜೊತೆ ಸಂಬಂಧವನ್ನು ಇಟ್ಕೊಂಡಿರೋದು ಅನೈತಿಕತೆ. ಅದರಲ್ಲೂ ನೈತಿಕತೆ, ನನ್ನ ಅನೈತಿಕತೆ ಏನಿದ್ರು ಅದು ನಿನ್ನ ಬಳಿ ಮಾತ್ರ, ಅದು ನೈತಿಕತೆ. ಹೀಗೆ ಅನೈತಿಕತೆಯಲ್ಲಿನ ನೈತಿಕತೆಯನ್ನು ಕಂಡುಕೊಳ್ತಕ್ಕಂತಹ ಒಂದು ಅಮೃತಮತಿಯ ಪಾತ್ರ, ಚಿಂತನೆ, ಅವಳ ಅಭಿವ್ಯಕ್ತಿ, ನಂತರದಲ್ಲಿ ಆ ಒಂದು ಇದೆಯಲ್ಲ, ಇವೆಲ್ಲವೂ ವಿಧಿಯ ಕೈವಾಡ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಐ ಕ್ಯಾನ್ ರೆಸಿಸ್ಟ್ ಎನಿಥಿಂಗ್. ನೋಡಿ ಹೇಳಿದ್ದೀನಿ, ಇಂಗ್ಲಿಷನ್ನು ನಾವು ಬಳಸಬೇಕು. ಐ ಕ್ಯಾನ್ ರೆಸಿಸ್ಟ್ ಎನಿಥಿಂಗ್ ಎಕ್ಸೆಪ್ಟ್ ಟೆಂಪ್ಟೇಷನ್ ಎನ್ನುವ ಪಾಶ್ಚಾತ್ಯ ವಿಮರ್ಶಕನ ಮಾತು ಅಮೃತಮತಿಗೆ ಅನ್ವಯವಾಗುತ್ತದೆ. ನೋಡಿ, ಅದಕ್ಕೆ ನಾನು ಹೇಳ್ತೀನಿ, ದಿಸ್ ಟೆಂಪ್ಟೇಷನ್ ಇಸ್ ವೆರಿ ಡೇಂಜರಸ್. ಟೆಂಪ್ಟೇಷನ್ ಹ್ಯಾಸ್ ಟು ಬಿ ಕಂಟ್ರೋಲ್ ಅಂಡ್ ರೆಗ್ಯುಲೇಟೆಡ್. ಇಟ್ ಕೆನ್ ನಾಟ್ ಬಿ ವೈಪ್ಡ್ ಔಟ್. ನೋ, ಇಟ್ ಇಸ್ ಹೈಲಿ ಇಂಪಾಸಿಬಲ್. ಇಟ್ ಶುಡ್ ಬಿ ರೆಗ್ಯುಲೇಟೆಡ್. ಇಫ್ ಯು ರೆಗ್ಯುಲೇಟ್ ದಿ ಥಿಂಗ್ಸ್, ಯು ಕ್ಯಾನ್ ಯೂಸ್ ದಿಸ್ ಟೈಪ್ ಆಫ್ ಇಂಗ್ಲಿಷ್ ಕೋರ್ಸ್ ಇಫ್ ಇಟ್ ಈಸ್ ಪಾಸಿಬಲ್ ಅಂಡ್ ಇಫ್ ಇಟ್ ಈಸ್ ವರ್ತಿ. ಔಚಿತ್ಯ ಅನೌಚಿತ್ಯವೇ ರಸ ಅಂತ ಹೇಳ್ತಾರಲ್ಲ, ಔಚಿತ್ಯವನ್ನು ಬಳಸಿಕೊಂಡು ಇಂಥ ವರ್ಡ್ಸ್ ಹಾಕಿ. ಓಕೆ, ಅನೈತಿಕ ಅನುರಾಧದ ಬೆಸುಗಿಗೆ ಅತ್ತೆ ಮತ್ತು ಗಂಡ ತೊಂದರೆ ಉಂಟು ಮಾಡುತ್ತಿದ್ದರೆ ಎಂದು ಅವರನ್ನು ಸಾಯಿಸಿದ್ದು ವಿಧಿಯ ಕೈವಾಡ ಎನ್ನಬಹುದು. ನೋಡಿ, ತಮ್ಮ ಅನೈತಿಕ ಎಲ್ಲ ನಾವು ನೋಡ್ತಾ ಇರ್ತೀವಿ, ಮಗಳು ಅಡ್ಡ ಬರ್ತಾರೆ ಅಂತೇಳಿ ಮಗಳನ್ನ ಸಾಯಿಸ್ತಾ ಇದ್ರು. ಅನೈತಿಕ ಸಂಬಂಧಕ್ಕೆ ಮಗ ಅಡ್ಡ ಬರ್ತಾರೆ ಅಂತೇಳಿ ಅವ್ರನ್ನ ಉಸಿರುಗಟ್ಟು ಸಾಯಿಸಿದ್ದು, ಕಾಲುವೆಗೆ ಹಾಕೋದು, ಅಂತಹ ತಾಯಂದಿರನ್ನು ಸಹ ನಾವು ನೋಡ್ತಾ ಇದ್ದೀವಿ. ಹೀಗೆ ತಮ್ಮ ಅನೈತಿಕ ವ್ಯವಹಾರಕ್ಕೆ ಅಡ್ಡಿ ಆಗ್ತಾರೆ ಅಂತೇಳಿ ಅತ್ತೆ ಮತ್ತು ಗಂಡನನ್ನ ವಿಷದ ಲಡ್ಡುಗೆ ಇಟ್ಟು ಸಾಯಿಸಿದ್ದು ಅದೂ ಸಹ ವಿಧಿನೇ. ದಟ್ ಇಸ್ ಸಂಕಲ್ಪ ಹಿಂಸೆ ಆಯಿತು. ಅವರು ಸತ್ತೋದ್ರು. ಅವರು ಅನೇಕ ಪರೀಕ್ಷೆಗಳನ್ನು ಅನುಭವಿಸಿದ್ರು, ಅನೇಕ ಭವಾವಳಿಗಳನ್ನು ಹೊಂದಿ ತದನಂತರದಲ್ಲಿ ಅಭಯರುಚಿ ಅಭಯಮತಿಯಾಗಿ ಬರ್ತಾರ, ಅದೆಲ್ಲ ಬೇರೆ ಸ್ಟೋರಿ. ಓಕೆ, ಆದ್ದರಿಂದಲೇ ರಂಶಿ ಮುಗಳಿಯವರು ಹೇಳ್ತಾರೆ, ಇವರ ಕಾಮಕ್ಕೆ ವಿಧಿಯ ಸಹಕಾರ ಸಿಕ್ಕರೆ ಮನುಷ್ಯ ತರಗಲಗಳಂತೆ ಬೀಳುತ್ತಾನೆ ಎನ್ನುವುದಕ್ಕೆ ಮೇಲಿನ ಸನ್ನಿವೇಶ ಸ್ಪಷ್ಟ ಉದಾಹರಣೆ. ಓಕೆ, ಅಂತಿಮವಾಗಿ ಈ ಒಂದು ಜನನ ಯಶೋಧರ ಚರಿತ್ರೆಯ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ, ಜೈನ ಧರ್ಮದ ಮಹಾಕಾವ್ಯಗಳ ಬಗ್ಗೆ ಕನ್ನಡದ ಖ್ಯಾತ ವಿಮರ್ಶಕರು ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ. ಅದನ್ನ ನಾವು ಪಾಯಿಂಟ್ ಔಟ್ ಮಾಡ್ಕೋಬೇಕು. ಪಂಪ ಬಂದ್ರೆ ಎಂ ಕಲಬುರ್ಗಿ ಅವರು, ಹಂಪ ನಾಗರಾಜನ್ ಅವರು, ಇವರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಜನನ ಯಶೋಧರ ಚರಿತ್ರೆ ಬಗ್ಗೆ ಶಾಂತಿನಾಥ ತಿಬ್ಬದವರು, BM ಶ್ರೀ ಅವರು, ತೀನಂ ಶ್ರೀ ಅವರು, ಕುವೆಂಪು ಅವರು, ಇವರು ಬಹಳಷ್ಟು ವಿಮರ್ಶಾತ್ಮಕ ಲೇಖನಗಳನ್ನು ಬಹಳಷ್ಟು ಬರೆದಿದ್ದಾರೆ. ಸೊ ಹಾಗಾಗಿ ನಾವು ಬರೆಯುವಾಗ ಇದನ್ನೊಂದನ್ನು ಬಹಳಷ್ಟು ಗಮನದಲ್ಲಿ ಇಟ್ಕೊಳ್ಬೇಕು. ಎಲ್ಲ ಮಹಾಕವಿಗಳು ಭಾಗಶಃ 2 ಕಾವ್ಯಗಳನ್ನು ಬರೆದಿದ್ದಾರೆ. ಸೊ ಅದರಲ್ಲಿ ಒಂದು ಪ್ರಮುಖ ಕಾವ್ಯ, ಈಗ ಉದಾಹರಣೆಗೆ ರನ್ನನ್ ತೊಂಡು ಗದಾ ಯುದ್ಧವನ್ನು ಬಹಳಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಪಂಪ ತಗೊಂಡ್ರೆ 2 ಮಹಾಕಾವ್ಯಗಳನ್ನು ತುಂಬ ಅದ್ಭುತವಾಗಿ ಬರೆದಿದ್ದಾರೆ, ಆದಿಪುರಾಣ, ವಿಕ್ರಮಾರ್ಜುನ. ಇಲ್ಲಿ ಜನನ ಯಶೋಧರ ಚರಿತ್ರೆಯಲ್ಲಿ ಅನಂತನಾಥ ಪುರಾಣ ಕೂಡ ಅವನ ಒಂದು ಕೃತಿ. ಆ ಒಂದು ಲೈನನ್ನು ಕೂಡ ನೀವು ಅಂತಿಮವಾಗಿ ನೀವು ಹೇಳ್ಬೋದು. ಈಗ ಚಂಡಶಾಸನನ ಕಥೆ ಅಂತ ಹೇಳಿದೆ, ಆ ಕಥೆಯೂ ಕೂಡ ಅಲ್ಲಿ ಅದೇ ರೀತಿಯಾದಂಥ ಒಂದು ಅನೈತಿಕ ಪ್ರೇಮದ ಒಂದು ಕಾವ್ಯವನ್ನ ಅವನು ಅಲ್ಲಿ ಕಥೆಯನ್ನು ಎತ್ಕೊಂಡಿದ್ದಾನೆ. 12ನೇ ಶತಮಾನದಲ್ಲಿ ಅನುಲೋಮ ವಿಲೋಮ ಅಂದ್ರೆ ಮೇಲ್ವರ್ಗ ಮತ್ತು ಕೆಳವರ್ಗಗಳ ಬಗ್ಗೆ ಈ ಒಂದು ಕಥೆಯನ್ನ ತಗೊಂಡು ತನ್ನ ಕೃತಿಯನ್ನ ಸಾಧಿಸಿರೋದಿದೆಯಲ್ಲ, ಅದು ತುಂಬಾ ಅದ್ಭುತವಾದದ್ದು ಮತ್ತು ವಿಶಿಷ್ಟವಾದದ್ದು. ಸೊ ಹಾಗಾಗಿ ಜನ್ನ ಅಂದಿಗೂ ಎಂದಿಗೂ ಅಜರಾಮರ. ಸೊ ಹಾಗಾಗಿ ವಿಮರ್ಶಕರ ಹೆಸರುಗಳನ್ನ ಮತ್ತು ಆ ಪರ್ಟಿಕ್ಯುಲರ್ ಯಾವ ಕವಿಗಳ ಬಗ್ಗೆ ಯಾರು ಹೆಚ್ಚು ವಿಮರ್ಶೆ ಮಾಡಿದ್ದಾರೆ, ಸೊ ಅದನ್ನ ಇಟ್ಕೊಂಡು, ಈಗ ಉದಾಹರಣೆಗೆ ಬೇಂದ್ರೆ ತಗೊಂಡು GS ಅಮೂರ ಅಥವಾ ಕೀರ್ತಿನಾಥ್ ಕುರ್ತಕೋಟಿ ಬಹಳಷ್ಟು ಅಧ್ಯಯನ ಮಾಡಿದ್ದಾರೆ. ಹಂಗಾಗಿ ನೀವು ಪ್ರತಿಯೊಂದು ಟೆಕ್ಸ್ಟಿಗೆ ಯಾವ ವಿಮರ್ಶಕರು ಹೆಚ್ಚು ಅಧ್ಯಯನ ಮಾಡಿದಾರೋ ಆ ಕೋಟ್ಗಳನ್ನು ಬಳಸೋದ್ರಿಂದ ಮತ್ತೆ ನೀವು ಉತ್ತಮವಾದ ಅಂಕಗಳನ್ನು ಪಡ್ಕೊಳ್ಬಹುದು. ಸೊ ಇದು ಜನ್ನನ ಯಶೋಧರ ಚರಿತ್ರೆ ಮತ್ತು ವಿಮರ್ಶೆ. ಅಗೇನ್ ಮೇನ್ಸ್ ಬರೆಯೋರಿಗೆ ಮತ್ತೊಂದು ಸಲಹೆ, ನೀವು ನಮ್ಮ ಹತ್ರ ಟೆಸ್ಟ್ ಬಂದಾಗ ನಮ್ದು ಯಾವುದೇ ನೋಟ್ಸು ಕೊಡಲ್ಲ. ಆಲ್ರೆಡಿ ನೀವು ನೋಟ್ಸ್ಗಳನ್ನ ಓದ್ಕೊಂಡಿರ್ತೀರ, ನೀವು ಯಾವುದೇ ನೋಟ್ಸನ್ನು ಓದಿ. ಸಾಕಷ್ಟು ಪ್ರತಿಭಾವಂತರ ವಿಲಾಸವಾಗಿದೆ ಕನ್ನಡ ಸಾಹಿತ್ಯ, ಸಾಕಷ್ಟು ಸರ್ಗಳ ನೋಟ್ಸ್ ಇದೆ, ಅವರೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಅವ್ರನ್ನ ಮೀರಿಸಿ ಇನ್ನೊಂದು ನೋಟ್ಸ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ನನಗೀಗ ಏನ್ ಮಿಸ್ ಆಗಿದೆ ಅದನ್ನ ನಾನು ಫಿಲ್ ಮಾಡ್ಬೇಕಂತ ಬಂದಿದ್ದೀನಿ ಹೊರತು ಮತ್ತೆ ನಾನೇ ಇಲ್ಲೊಂದು ಪರಮಶ್ರೇಷ್ಠ ಅಂತವೇನು ಇಲ್ಲ. ಇಲ್ಲಿ ಫಿಲ್ ಏನ್ ಗ್ಯಾಪ್ ಇದೆ ಅಂತಂದ್ರೆ, ಎಕ್ಸಾಮ್ಗೆ ಏನ್ ಬೇಕು, ಎಷ್ಟು ಪದಗಳು, ಎಷ್ಟು ನಿಮಿಷದಲ್ಲಿ ಹೇಗೆ ಬರೀಬೇಕು, ದಾಟ್ಸ್ ಆಲ್. ವೆರಿ ಸಿಂಪಲ್. ಯಾವುದೇ ನೋಟ್ಸ್ ಅನ್ನು ನೀವು ಓದ್ಕೊಂಡ್ಬನ್ನಿ, ನೋ ಇಶ್ಯೂಸ್. ಯಾವುದೇ ಟೆಕ್ಸ್ಟ್ ಬುಕ್ ಅನ್ನು ಓದ್ಕೊಳ್ಳಿ, ನೋ ಇಶ್ಯೂಸ್. ಮೈ ಪಾಯಿಂಟ್ ಈಸ್ ವೆದರ್ ಯು ಆರ್ ಡೆಲಿವರಿಂಗ್ ಯುವರ್ ಕಂಟೆಂಟ್ ವಿತ್ ಇನ್ ಟೈಮ್ ಲಿಮಿಟ್ ಅಂಡ್ ಸ್ಪೇಸ್ ಲಿಮಿಟ್, ದಟ್ಸ್ ಆಲ್. ಓಕೆ ಫೈನ್, ಬನ್ನಿ. ನೆಕ್ಸ್ಟ್ ವಿಮರ್ಶೆ ಸ್ಟಾರ್ಟ್ ಆಯ್ತು. ಬರೀ ನಾನು ಕಥೆಗಳನ್ನ ಹೇಳ್ತಾ ಇಲ್ಲ, ವಿಮರ್ಶೆ ಬರಿತಾ ಇದ್ದೀನಿ ನೋಡಿ. ಒಂದು ಗಳಿಗೆಯ ಗಾನಕ್ಕೆ ಬಲಿ ಬೀಳುವಷ್ಟು ಹಗುರವಾಗಿತ್ತೇ ಅವಳ ನಿಡುಬಾಳಿನ ಒಲವು. ವಿಮರ್ಶೆ ಎಂಬ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತದೆ. ಹಿಂಸೆಯ ದುಷ್ಫಲ ಮತ್ತು ಅಹಿಂಸೆಯ ಸತ್ಫಲವನ್ನು ಹೇಳುವಂತಹ ಈ ಸಂದರ್ಭದಲ್ಲಿ ಅಮೃತಮತೆಯ ಅಧಪತನ, ಯಶೋಧರ ಮತ್ತು ಆತನ ತಾಯಿಯ ಊರ್ಧ್ವಮುಖ ಚಲನೆಯನ್ನು ಮನೋಜ್ಞವಾಗಿ ಚಿತ್ರಿಸಲಾಗಿದೆ. ಇಲ್ಲಿ ಏನಾಗಿದೆ, ಕೇವಲ ಇಲ್ಲಿ
ನಾವು ಬರೆದು ಚಾರು ಜೋರರ ಕಥೆಯಲ್ಲ, ಇದು ಕಾಮದ ಕಥೆಯಲ್ಲ, ಇದು ಒಂದು ಜೈನ ಧರ್ಮದ ತತ್ವಗಳು, ಭವಾವಳಿಗಳು, ಪರಿಷೆಗಳು, ಇವುಗಳೆಲ್ಲ ಅಂಶಗಳನ್ನು ಹೇಳೋದ್ರ ಮೂಲಕ ನರನು ನಾರಾಯಣನಾಗುವಂತಹ ಪರಿಕಲ್ಪನೆ. ಓಕೆ, ಒಂದು ಕಾಮ ಮತ್ತು ಹಿಂಸೆಯ ಮೂಲಕ ಅಧೋಗತಿಯನ್ನು ತಲುಪಿದಂತಹ ಅಮೃತಮತಿ ಒಂದು ಕಡೆ ಆದರೆ, ತಮ್ಮ ಒಂದು ನಿಷ್ಕಳಂಕ ಧೈರ್ಯ ಮತ್ತು ಆ ಒಂದು ಜೈನ ಧರ್ಮ ತತ್ವಗಳ ಪಾಲನೆಯಿಂದ ಅಭಯರುಚಿ ಮತ್ತು ಅಭಯಮತಿಯಾಗಿ ಹುಟ್ಟಿ ಮುಕ್ತಿ ಅನ್ನುವಂತಾರಲ್ಲ, ಇದು ಒಂದು ಆ ಒಂದು ಅಹಿಂಸೆಯ ಒಂದು ಮಹತ್ವವನ್ನು ಹೇಳ್ತಕ್ಕಂಥ ಕೆಲಸ ಆ ಒಂದು ಮಹಾರಿದತ್ತನ ಬಳಿ ನಡೀತಕ್ಕಂಥದ್ದು ನೋಡ್ಬೋದು. ಇಲ್ಲಿ ನಾನು ಮಾಡಿದ್ದು ಕಂಪ್ಲೀಟ್ ಆಗಿ ನಾನು ವಿಮರ್ಶೆ ಮಾಡಿದೆ. ನೋಡಿ, ಹೀಗೆ ಮಾತಾಡ್ಕೊಂತ ಹೋದಂಗೆಲ್ಲ ಒಂದು PhD ಮಾಡಬಹುದು. ಜನ್ನನ ಯಶೋಧರ ಚರಿತ್ರೆ ಮೇಲೆ PhD ಮಾಡಬಹುದು. ಬಟ್ ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಯು ಟು ಡೂ PhD ಇನ್ ದಿಸ್ ಸಬ್ಜೆಕ್ಟ್. ಐ ಆಮ್ ಎಕ್ಸ್ಪೆಕ್ಟಿಂಗ್ ಯು ಟು ಡೂ ವಿತ್ ಇನ್ 1-240 ವರ್ಡ್ಸ್. ಓಕೆ, ಪಂಪನ ಕರ್ಣನಿಗೆ ವಿಧಿಯ ಕಾರಣದಿಂದ ಸೋಲು ಮತ್ತು ಸಾವು. ಪಂಪನ ಕರ್ಣನಿಗೆ ತೌಲನಿಕ ಅಧ್ಯಯನ ನೋಡಿ. ಪಂಪನ ಕರ್ಣನಿಗೆ ವಿಧಿಯ ಕಾರಣದಿಂದ ಸೋಲು ಮತ್ತು ಸಾವು. ಅದೇ ರೀತಿಯಲ್ಲಿ ಅಮೃತಮತಿಯೂ ಹೌದು. ಅಮೃತಮತಿ ಹೆಸರಿನಲ್ಲಿ ಮಾತ್ರ ಅಮೃತಮತಿ, ಆದರೆ ಗುಣದಲ್ಲಿ ವಿಷಮತಿ ಎಂದು ಕುವೆಂಪು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಇನ್ನೂ ಬರಿತೀನಿ, ಇನ್ನೂ ಬರ್ಕಂತ ಹೋಗ್ಬೋದು. ಏನಂತಂದ್ರೆ, ನಮಗೆ ಹರಿಶ್ಚಂದ್ರನ ಕಾವ್ಯದಲ್ಲಿ ಆಗ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಅಲ್ಲಿ ಆ ಒಂದು ಚಂದ್ರಮತಿ ತನ್ನ ಒಂದು ವೈಯಕ್ತಿಕ ಆಸೆಗಳನ್ನು, ರಾಣಿಯಾಗಿರ್ಬೇಕಾದವಳು ದಾಸಿಯಾಗಿರ್ತಾಳಲ್ಲ, ಏನಕ್ಕೆ? ಸಂಸಾರವನ್ನು ಕಾಪಾಡಬೇಕು. ಗಂಡನಿಗೆ ಆ ಸತ್ಯದ ಮೌಲ್ಯವನ್ನು ಪ್ರತಿಪಾದನೆ ಮಾಡಕ್ಕೆ ಗಂಡನ ಹಿಂದೆ ಬೆನ್ನಿಗೆ ನಿಂತಿರ್ತಾಳೆ. ಆದರೆ ಅಮೃತಮತಿಲಿ ಏನ್ ಮಾಡ್ತಾರೆ? ತನ್ನ ಸ್ವಾರ್ಥಕ್ಕಾಗಿ ಕುಟುಂಬವನ್ನು ಬಲಿ ಕೊಡ್ತಾಳೆ. ಕುಟುಂಬಕ್ಕಾಗಿ ತನ್ನ ಸ್ವಾರ್ಥವನ್ನು ಬಲಿ ಕೊಟ್ಟ ಚಂದ್ರಮತಿ ಬೇರೆ ಆಗುತ್ತೆ. ಕುಟುಂಬಕ್ಕಾಗಿ ತನ್ನ ಸ್ವಾರ್ಥಕ್ಕಾಗಿ ಕುಟುಂಬವನ್ನು ಬಲಿ ಕೊಟ್ಟ ಒಂದು ಅಮೃತಮತಿ ಬೇರೆ ಆಗುತ್ತೆ. ಹೆಸರಿನಲ್ಲಿ ಮಾತ್ರ ಸಾಮ್ಯತೆ. ಅಮೃತಮತಿ ಮತ್ತು ಚಂದ್ರಮತಿ ಹೆಸರಿನಲ್ಲಿ ಮಾತ್ರ ಸಾಮ್ಯತೆ ಇದೆ, ಆದರೆ ಗುಣದಲ್ಲಿ ವೈರುಧ್ಯಗಳನ್ನಿರ್ತಕ್ಕಂಥದ್ದನ್ನ ನೋಡಬಹುದು. ಸೊ ಹೀಗೆ ಇದೇ ಕಾರಣದಿಂದ ಸಾಕಷ್ಟು ಅಂಶಗಳನ್ನು ನಾವು ನೋಡ್ತಾ ಇರ್ತೀವಿ. ಓಕೆ, ಹೀಗೆ ಈ ಒಂದು ಅನೈತಿಕ ಕಾಮಗಳು, ಪ್ರೇಮಗಳು ಹೇಗೆ ಉಂಟಾಗುತ್ತೆ ಅಂತಕ್ಕಂಥದ್ದನ್ನ ನಾವು ಇನ್ನೂ ಬರ್ಕೊಂತ ಹೋಗ್ಬೋದು. ಬಟ್ 4 ಪೇಜ್ಗಿಂತ ಜಾಸ್ತಿ ಬರೆಯಕ್ಕೆ ಸಾಧ್ಯವೇ ಇಲ್ಲ. ಇದ್ರ ಮೇಲೆ ಸರ್ ನಾನು ಇದಕ್ಕಿಂತ ಒಳ್ಳೆ ಪಾಯಿಂಟ್ ಆ್ಯಡ್ ಮಾಡ್ತೀನಿ, ಆ್ಯಡ್ ಮಾಡಿ, ತಪ್ಪಿಲ್ಲ. ಆದರೆ ಸ್ಪೇಸ್ ಇದೆಯಾ, ಟೈಮ್ ಇದೆಯಾ, ದಟ್ ಕೌಂಟ್ಸ್. ಸೊ ಇಫ್ ಯು ಲರ್ನ್ ದೀಸ್ ಥಿಂಗ್ಸ್, ಯು ವಿಲ್ ಕಮ್ ಅಪ್ ವಿತ್ ಎ ಗುಡ್ ನಂಬರ್ ಆಫ್ ಮಾರ್ಕ್ಸ್. ಸೊ ಯು ವಿಲ್ ಗೆಟ್ ಎ ಗುಡ್ ಮಾರ್ಕ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಕನ್ನಡ ಲಿಟ್ರೇಚರ್. ಸೊ ಹೀಗೆ ನಮ್ಮ ಕ್ಲಾಸಸ್ ಪ್ರತಿ ಬಾರಿ ಈ ತರ ನಡೆಯುತ್ತೆ. ಇದು ಬಿಟ್ರೆ ಬೇರೆ ಏನೂ ಇಲ್ಲ. ಇದು ನಿಮ್ಗೆ ಗೊತ್ತಾದ್ರೆ ಯು ಕ್ಯಾನ್ ಪ್ರಿಪೇರ್ ಬೈ ಯುವರ್ ಸೆಲ್ಫ್. ಸೊ ನಮ್ಮ ಗೈಡೆನ್ಸ್ ಸಹ ನಿಮ್ಗೆ ಬೇಕಾಗಲ್ಲ. ಕನ್ನಡ ಲಿಟ್ರೇಚರ್ಗೆ ಬೇಕಿರೋದು ಈಗ ಗೈಡೆನ್ಸ್. ನಿಮ್ಗೆಲ್ಲ ಗೊತ್ತಿದೆ, ಯಾರಿಗೂ ಕತೆ ಅರ್ಥ ಆಗಲ್ಲ ಅಂತ ಹೇಳಲ್ಲ, ಕತೆ ಅರ್ಥ ಆಗುತ್ತೆ. ಆದ್ರೆ ಬರೆಯುವಂತಹ ಕ್ರಮ ಅದು ಒಂದ್ ದಿವಸ ಬರ್ದಕ್ಕಂತಲ್ಲ, ಒಂದು ವಾರ ಕನ್ಸಿಸ್ಟೆಂಟ್ ಆಗಿ ಬರೀರಿ, ಅವಾಗ ಅದೊಂದು ನಿಮಗೆ ಗ್ರಿಪ್ ಸಿಗುತ್ತೆ. ವಿಲ್ ಕಮ್ ಇಟ್ ಅಂಡ್ ವಿಲ್ ಕಮ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.